ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಸಿನಿ ಸ್ಟೋರ್. ರೈಡ್ ಇದೆ ಜನವರಿ 24ಕ್ಕೆ ಸಿನಿಮಾ ರಿಲೀಸ್ ಆಗ್ತಿದೆ. ಹೊಸಬರ ತಂಡ, ಹೊಸ ಪ್ರಯತ್ನ. ಬನ್ನಿ ಸಿನಿಮಾ ಟೀಮ್ನ ಮಾತಾಡ್ಸೋಣ. ಎಲ್ರಿಗೂ ನಮಸ್ಕಾರ. ತನ್ವಿ ಅವರೇ ನಮಸ್ಕಾರ. ನಮಸ್ಕಾರ. ಕರೆಕ್ಟ್ ಹೇಳಿದಲ್ವ ಹೆಸರು? ವೆಂಕಿ ಅವರೇ ನಮಸ್ಕಾರ. ನಮಸ್ತೆ ಸರ್. ನೀರಜ್ ಅವರೇ ನಮಸ್ಕಾರ. ನಮಸ್ಕಾರ. ಪ್ಲಾಟಿನಂ ಸ್ಟಾರ್. ಹೇಗಿದ್ದೀರಾ ಎಲ್ರು? ಫುಲ್ ಬಿಂದಾಸ್. ಕೂಲ್ ಆಗಿದ್ದೀರಾ? ಮೈಸೂರಲ್ಲಿ ರಾಜಧಾನಿ ಆಗಿತ್ತು, ಈಗ ನಮ್ಮ ಖುಷಿ ಕೊಡುವಂತ ಒಂದು ಒಳ್ಳೆ ನಿಮ್ಮ ರೈಡ್ಗೆ ರಾಜಧಾನಿ ಆಗಿದೀವ. ಓಕೆ, ರೈಡ್ ಫಸ್ಟ್ ಕ್ವಶನ್, ನಿಮ್ಮ ಜೀವನದ ಮೋಸ್ಟ್ ಮೆಮೊರೇಬಲ್ ರೈಡ್ ಯಾವುದು? ಮೆಮೊರೇಬಲ್, ತುಂಬಾ ಕ್ರೇಜಿ ಇರ್ಬೇಕು ಆ ರೈಡ್ ಅಂತದ್ ಯಾವ್ದಾದ್ರು ಹೇಳಿ. ಫಸ್ಟ್ ಹೀರೋ ಹೇಳಿ. ಅದೇ ಹೇಳಿ. ಎಲ್ಲಾದ್ರೂ ನನ್ನ ಕಡೆಗೆ ಮಾಡ್ತೀರಾ? ಹೇಳಿ ವೆಂಕಿ ಅವ್ರೆ. ಎಲ್ಲೋ ಕ್ರೇಜಿಯಸ್ಟ್ ಹೆಂಗಿರ್ಬೇಕು ಅಂದ್ರೆ ಕೇಳಿಸ್ಕೊಂಡ್ಮೇಲೆ ಮನೆಯವ್ರು ಬೈಬೇಕು ಅಥವಾ ಹೊಡಿಬೇಕು, ಅಂತ ಹೇಳ್ಬೇಕು. ಆ ಕಡೆ ತಿರ್ಕೋಬಹುದು. ಹಂಗೆ ಈ ಸ್ಕೂಲ್ ಡೇಸ್ ಅಲ್ಲಿ ಫ್ರೆಶರ್ಸ್ ಡೇ ಮಾಡ್ತಾರೆ ಆಯ್ತಾ. ಅದರಲ್ಲಿ 9th ಮಾಡ್ತಾ ಇದ್ರು, ನಾವು ಆಗ 10th ಲಾಸ್ಟ್ ಇಯರ್ ಸ್ಕೂಲಲ್ಲಿ. ಎಲ್ಲ 9th ಅವರೆಲ್ಲ ನಮ್ಮ ರೇಕ್ಸಕ್ಕೆ ಆಗಿ ಗಾಡಿಗಳೆಲ್ಲ ತಗೊಂಡ್ಬಿಡೋರು ಅವಾಗ. ಸೌಂಡ್ ಮಾಡ್ಕೊಂಡಲ್ಲ ಅಲ್ಲ, ನಾವು ಸುಮ್ಮನೆ ಹಂಗೆ ಒಂದು 4-5 ಗಾಡಿ ಎಲ್ಲ ರೆಡಿ ಮಾಡ್ಕೊಂಡು ರೇಕ್ಸ್ ಹಾಕೋಗಿ ಬಿದ್ದೋಗ್ಬಿಟ್ಟಿದ್ವಿ ರೋಡಲ್ಲಿ. ಎಲ್ಲ ನೋಡಿ ನಗ್ತಾ ಇದ್ರು, ಅದೊಂಥರ ಮಜಾ ಇತ್ತು ಅದು. ಚಮಕಾಯ್ಸಕ್ ಹೋಗಿ ಅವ್ರು ನಮ್ಗೆ ಆಡ್ಕೊಳ್ಳೋದು, ನಾವು ಅವ್ರಿಗೆ ಒಳ್ಳೆ ಅದನ್ನ ಮರೆಯೋಕ್ಕಾಗಲ್ಲ. ಎಷ್ಟೇ ಇದಾದ್ರು 10th ನಾವು ಅವ್ರಿಗೆ ರೇಗ್ಸಿದ್ದು, ಅವ್ರು ನಮ್ಗೆ ರೇಗ್ಸಿದ್ದು, ನಾವು ರೋಡಲ್ಲಿ ಬಿದ್ದಿದ್ದು ಎಲ್ಲ ನಕ್ಕಿದ್ದು, ಅದೆಲ್ಲ ಹೇಳ್ಕೊಳಕ್ಕಾಗಲ್ಲ. ಅಷ್ಟು ಚೆನ್ನಾಗಿ ಮೆಮೊರೇಬಲ್ ಆಗಿದೆ ಇದು. ಹೇಳಿದ್ರು ಕಾಲೇಜ್ದಾಗ ಕೇಳಿ ಅವ್ರದ್ದು. ಕಾಲೇಜ್ ಆತರ ಯಾವ್ದು ಇಲ್ಲ, ಇಲ್ಲ ನೆನಪು ಮಾಡ್ಕೊಳ್ಳಿ. ಇಲ್ಲ ಕಾಲೇಜಲ್ಲಿ ಡೀಸೆಂಟ್ ಆಗಿ ಹೋಗ್ತೀನಿ, ಡೀಸೆಂಟ್ ಆಗಿ ಬರ್ತೀನಿ. ಅಲ್ಲೇನು ತಕರಾರ್ ಗಿಕ್ರಲ್ಲಿ ಏನಿಲ್ಲ. ಈ ಪಾರ್ಟ್ ಕಟ್ ಮಾಡ್ಬಿಡ್ತೀವಿ ನಾವು. ತನ್ವಿ ಅವರೇ, ನಿಮ್ಮ ಮೆಮೊರೇಬಲ್ ರೈಡ್? ನಾನಿನ್ನ ಯಾವ್ದು ರೈಡ್ ಹೋಗಿಲ್ಲ. ಫ್ಯಾಮಿಲಿ ಜೊತೆನೂ ಹೋಗಿಲ್ವಾ? ಸಿಸ್ಟರ್ಸ್ ಜೊತೆ, ಬ್ರದರ್ಸ್ ಜೊತೆ? ಅಲ್ಲ, ಇವ್ರು ಹೀರೋ ಜೊತೆ ಅವತ್ತು ಹೋಗಿದ್ರಲ್ಲ, ಅದು ಸಿನಿಮಾ, ಅದು ಅದೇ ಮೆಮೊರೇಬಲ್ ಅಲ್ಲ ಫಸ್ಟ್ ಸಿನಿಮಾ. ಹೌದು, ಅದು ಬೇಕಾದ್ರೆ ಒಂದು ಫಸ್ಟ್ ಸಿನಿಮಾ ಒಂದು ಮೆಮೊರೇಬಲ್ ರೈಡ್ ಇತ್ತು. ಸೊ ಫಸ್ಟ್ ಟೈಮ್ ಅಷ್ಟು ದೂರ, ಸೊ ಅದೊಂದು ತುಂಬಾ ಚೆನ್ನಾಗಿತ್ತು, ಅದೊಂದು ಮೆಮೊರೇಬಲ್ ರೈಡ್. ಇವಾಗ ಆನ್ಸರ್ ಹೆಂಗ್ ಕೊಡ್ಬೇಕು ಅಂತ ಬರುತ್ತೆ ನೋಡಿ. ಇವಾಗ ಹೇಳಿ ನೀರಜ್ ಅವರೇ. ಯಾವ ರೈಡು ಮಾಡಿಲ್ಲ ಲೈಫ್ ಅಲ್ಲಿ. ಎಲ್ರಿಗೂ ನಮಸ್ಕಾರ. ನೀವು ಹಿಂದೆ ಫಾಲೋ ಮಾಡ್ಕೊಂಡ್ ಬಂದ್ರಿ ಅದು ಸಿನಿಮಾದಲ್ಲಿ. ರಿಯಲ್ ಲೈಫ್ ಬಗ್ಗೆ ಹೇಳ್ಬೇಕು ಮಗ. ರಿಯಲ್ ಲೈಫ್ ಸಾರಿ ಹೇಳಿ. ಎಲ್ರಿಗೂ ನಮಸ್ಕಾರ. ಇದೇ ಜನವರಿ 24ಕ್ಕೆ ನಮ್ಮ ಸಿನಿಮಾ ರಿಲೀಸ್ ಆಗ್ತಿದೆ. ಮೊದಲ ಬಾರಿಗೆ ನಾವು 3 ಜನ ಹೊಸಬ್ರು ಸಿನಿಮಾ ಮಾಡ್ತಿರೋದು. ಇಷ್ಟು ದಿನ ಆ್ಯಂಕರ್ ಆಗಿ ಕೆಲಸ ಮಾಡ್ತಿದ್ದೆ. ಇವಾಗ ಒಂದು ಸಣ್ಣದ ಒಂದು ಏನಂತಾರೆ ಅದನ್ನು, ಪ್ರಮೋಷನ್ ಅನ್ಬೋದು. ಸಣ್ಣದಾಗಿ ಪ್ರಮೋಷನ್ ಸಿಕ್ಕಿದೆ. ಸೊ ಆ್ಯಕ್ಟರ್ ಆಗಬೇಕು ಅಂತ ಬಂದಿದ್ದು, ಆ್ಯಂಕರ್ ಆಗಿ ಮಾಡಿದ್ದೆ. ಇವಾಗ ಈ ಸಿನಿಮಾ ಜರ್ನಿ ಸ್ಟಾರ್ಟ್ ಆಗಿದೆ ರೈಡ್ ಮೂಲಕ. ಜರ್ನಿಗೆ ಒಂದು ಹೊಸ ರೈಡ್ ಅನ್ನೋದು ಬಹಳ ಮುಖ್ಯವಾಗಿರುತ್ತೆ ಸಿನಿಮಾಗೆ ಬರೋದು. ಅದೇ ರೀತಿಯಾಗಿ ನಮಗೆ ಪಾದಾರ್ಪಣೆ ಸಿಕ್ಕಿದೆ. ಸೊ ಎಲ್ಲರದ್ದು ರೈಡ್ ಸ್ಟಾರ್ಟ್ ಆಗಿದೆ. ಸಿನಿಮಾ ರೈಡು. ಸೊ ನನ್ನ ರೈಡು ಜರ್ನಿ ಅಂದರೆ ಮೇ ಬಿ ಯಾವುದು ಮಾಡಿದೀವಿ ಗೊತ್ತಿಲ್ಲ, ಬೇಜಾರು ಮಾಡಿದ್ದೀನಿ. ಆ ಬೆಟ್ಟ ಈ ಬೆಟ್ಟ ಅಂತ ಎಲ್ಲ ಒಂದಷ್ಟು ಜನ ಫ್ರೆಂಡ್ಸ್ಗಳ ಜೊತೆ ಹೋಗಿದ್ದೀವಿ. ಮೆಮೊರಿಯಬಲ್ ಅಂದರೆ ನಾವು ಜಾಸ್ತಿ ಬೈಕ್ ಟ್ರಿಪ್ ಹೋಗೋದು. ಅಡ್ವೆಂಚರಸ್ ಟ್ರಿಪ್ ಮಾಡಿದ್ದೀವಿ, ತುಂಬ ಸ್ಟೇಟ್ಗಳಿಗೆ ಹೋಗಿದ್ದೀವಿ. ಅದು ಮೆಮೊರಿಯಬಲ್ಲು. ತುಂಬ ಆಟ ಆಡಿಸ್ಕೊಂಡು ಇನ್ನೇನು ಆಕ್ಸಿಡೆಂಟ್ ಆಗೋ ಮಟ್ಟಗಳೆಲ್ಲ ಅಷ್ಟು ಡೇಂಜರಸ್ ಅಡ್ವೆಂಚರಸ್ ಮಾಡಿರುವಂಥದ್ದು. ಇವತ್ತು ಬಿಟ್ಟರೆ ಆ ಥರದ್ದು ಒಂದಷ್ಟು ಎಕ್ಸ್ಪೀರಿಯನ್ಸ್ ಆಗಿದೆ. ಅದು ಬಿಟ್ರೆ ಹೆಣ್ಮಕ್ಳು ಸವಸ ನಮ್ಗೆ ಗೊತ್ತಿಲ್ಲ, ಅದು ಮಾಡಿಲ್ಲ, ರೈಡ್ ಮಾಡಿಲ್ಲ. ಜೋಕ್ ಆಫ್ ದಿ ಇಯರ್ ಅಂತ ಹೇಳಿದ್ರು, ಗೊತ್ತಿಲ್ಲ. ಒಂದಷ್ಟು ಹೋಗಿದ್ದೀವಿ. ಸೂಪರ್. ವೆಂಕಿ ಅವರೇ, ನಿಮ್ಮ ಮೊದಲ ಸಿನಿಮಾ. ಹೌದು. ನೀವು ಹೇಳಿದ್ರಿ ಅಂದ್ರೆ ಯು ಲುಕ್ ಟು ಯಂಗ್. 23-24 ವರ್ಷ ನಿಮ್ಗೆ. ಆಗ್ಲೇ ಒಂದು ಸಿನಿಮಾ ರಿಲೀಸ್ಗೆ ರೆಡಿ ಇದೆ. ಹಿಂಗೆ ನಿಮ್ಮ ಪ್ರಿಪ್ರೇಷನ್ ಏನಿತ್ತು? ನಿಮ್ಮ ಡ್ರೀಮ್ ಏನಿತ್ತು? ಎಲ್ಲಿಂದ ಸ್ಟಾರ್ಟ್ ಮಾಡಲಿ? ನನಗೆ ಡೈರೆಕ್ಟರ್ ಸರ್ ಬಂದರು, ಕತೆ ಹೇಳಿದ್ರು. ಫಸ್ಟು ಕತೆ ಎಲ್ಲ ಹೇಳಿ, ಹಿಂಗಿದೆ, ಹಿಂಗಾಗುತ್ತೆ ಕೇಶವ್ ಅಂತ ಹೇಳಿ ಕತೆ ಎಕ್ಸ್ಪ್ಲೈನ್ ಮಾಡಿದ್ರು. ಸೊ ಅದಾದಮೇಲೆ ಅಪ್ಪ ಬಂದರು. ಅಪ್ಪ ಓಕೆ ಆಯಿತು ಮಾಡೋಣ. ಅವ್ರು ಅವಾಗಿಂದ ಮುಂಚೆನೂ ಅವರು ಉದಯ ಟಿ ವಿಲೆಲ್ಲ ಕೆಲಸ ಮಾಡಿದ್ದಾರೆ. ಉದಯ ಟಿ ವಿಲೆಲ್ಲ ಒಂದು ಕ್ಲರ್ಕ್ ಥರ ಕೆಲಸ ಮಾಡಿದ್ದಾರೆ. ಸೊ ಅದರಿಂದ ಅವ್ರಿಗೆ ಜೋಶು, ಮೂವಿ ತೆಗಿಬೇಕು, ಮಗನ ಹೀರೋ ಮಾಡಬೇಕು, ಒಂದು ಸ್ಥಾನದಲ್ಲಿ ನಿಲ್ಲಿಸ್ಬೇಕು ಅನ್ನೋದು ಅವರಲ್ಲಿದೆ. ಅದಕ್ಕೆ ನಾನು ಸಾಥ್ ಕೊಟ್ಟಿದ್ದೀನಿ. ಸೊ ಫಸ್ಟ್ ಮೂವಿ ಹೆಂಗೆ ಅಂತ ಹೇಳಿದ್ರೆ, ನಾನು ಎಕ್ಸಾಮ್ ನಡೀತಾ ಇದೆ ನನಗೆ. 6th ಸೆಮ್ ಎಕ್ಸಾಮ್ ನಡೀತಾ ಇದೆ. ಫೈನಲ್ ಎಕ್ಸಾಮ್ ಅದು, 6th ಸೆಮ್ ಫೈನಲ್ ಎಕ್ಸಾಮು.
ಅದೇ ಟೈಮ್ ಅದೇ ಇದಕ್ಕೇನೆ ಡೈರೆಕ್ಟ್ ಶೂಟಿಂಗ್ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ತಾರೆ. ನಾನು ಬ್ಯಾಕ್ ಔಟ್ ಆಗೋಕ್ಕಾಗಲ್ಲ, ಅಪ್ಪ ಫುಲ್ ಸಪೋರ್ಟ್ ಇದೆ, ಎಲ್ಲರೂ ಸಪೋರ್ಟ್ ಇದೆ. ನಾನು ಒಬ್ಬ ಬ್ಯಾಕ್ ಔಟ್ ಆದರೆ ಅಲ್ಲಿ ಯಾರ್ಯಾರೆಲ್ಲ ಏನೇನು ಮಾಡಿದ್ರು ಎಲ್ಲ ಬ್ಯಾಕ್ ಆಗುತ್ತೆ ಅಂದ್ಬಿಟ್ಟು ಸರಿ ಸರ್ ಆಯಿತು ಓಕೆ ಮಾಡೋಣ ಅಂದ್ಬಿಟ್ಟು ಕಷ್ಟಪಟ್ಟು ಇಷ್ಟಪಟ್ಟು ಮಾಡಿದೆ. ಫಸ್ಟ್ ಡೆಬ್ಯೂ ಮೂವಿ ನಂದು. ಇವಾಗ ಜನ ಹೇಳ್ಬೇಕು ಹೆಂಗೆ ಮಾಡಿದ್ದಾನೆ, ಏನು ಆ್ಯಕ್ಟಿಂಗ್ ಮಾಡಿದ್ದಾನೆ, ಏನು ಮಾಡಿಲ್ಲ, ಇನ್ನು ಏನು ಮಾಡಬೇಕಿತ್ತು ಅನ್ನೋದನ್ನು ನನಗೆ ಹೇಳಿದೆ. ಸೊ ನೆಕ್ಸ್ಟ್ ನಾನು ಅದನ್ನು ತಿದ್ಕೊಳ್ಳೋಕ್ಕೆ ನಿಮ್ಮ ಎನ್ಕರೇಜ್ಮೆಂಟ್ಗೆ ನಾನು ಅದನ್ನು ಮಾಡ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮೇಡಮ್ ನೀವು ಹೇಳಿ, ಮೊದಲ ಸಿನಿಮಾ ಆಗಲೇ ಒಂದು ರಿಲೀಸ್ ರೆಡಿ ಇದೆ ಅನ್ಸುತ್ತೆ? ಇಲ್ಲ ಇದೇ ಫಸ್ಟ್ ಮೂವಿ. ಓಕೆ, ಡೆಬ್ಯೂಟೆಂಟ್ ಮೂವಿ ನಿಮ್ಮದು ಕೂಡ. ಹೆಂಗೆ ನೀವು ಈ ಸಿನಿಮಾಗೆ ಬಂದಿದ್ದು ಹೇಗೆ? ಸೊ ಆ್ಯಕ್ಚುಲಿ ನಾನು ಸ್ಟಾರ್ಟಿಂಗಲ್ಲಿ ಲೈಕ್ ಸ್ಮಾಲ್ ರೋಲ್ಸ್ ಮಾಡ್ತಿದ್ದೆ, ಅಂದರೆ ಲೈಕ್ ಡೈಲಾಗ್ ಆರ್ಟಿಸ್ಟ್ ಆಗಿ ಮಾಡ್ತಿದ್ದೆ. ಅದು ಆ ಥರ ಹಂಗೆ ಕಂಟಿನ್ಯೂ ಮಾಡ್ತಾ ಬರ್ತಿದ್ದೆ. ದೆನ್ ಸರ್ ಒಂದಿನ ಪರಿಚಯ ಆಗಿ ಸೊ ಈ ಥರ ನಮ್ಮದೇ ಸಿನಿಮಾ ಅಲ್ಲಿ ಹೀರೋಯಿನ್ ಅಂತ ಇಲ್ಲ, ಕಾವ್ಯ ಅಂತ ಒಂದು ರೋಲ್ ಇದೆ ಲೈಕ್ ಒಂದು ಸೈಡ್ ಆ್ಯಕ್ಟಿಂಗ್ ರೋಲ್ ಇದೆ. ಸೊ ಅದಕ್ಕೆ ಬಂದು ಮಾಡಬೇಕು. ಓಕೆ ಸರ್ ಆಯಿತು ಅಂತ ಅಂದೆ. ದೆನ್ ಅದೇ ಪ್ರೊಫೈಲ್ ಎಲ್ಲ ಕಳಿಸಿದ್ಮೇಲೆ ಸೊ ಒಂದಿನ ಸ್ಕ್ರೀನ್ ಟೆಸ್ಟ್ ಮಾಡ್ತೀನಮ್ಮ, ಸ್ಕ್ರೀನ್ ಟೆಸ್ಟಲ್ಲಿ ಅದೇನಿದೆ ನಾನು ನೋಡ್ತೀನಿ. ಸೊ ಸ್ಕ್ರೀನ್ ಟೆಸ್ಟ್ ನೋಡಾದ್ಮೇಲೆ ಸೊ ಸರ್ ಏನು ಮಾಡಿದ್ರು, ನೀವೇ ಹೀರೋಯಿನ್ ಆಗಿ ಮಾಡಿಬಿಡಿ ಅಂತ. ಸೊ ಅದೊಂದು ನನಗೆ ಸ್ವಲ್ಪ ಸಡನ್ ಆಗಿ ಶಾಕಿಂಗ್ ಆಗಿತ್ತು, ಹೆಂಗೆ ನಾನು ಮಾಡಲಿ ಅನ್ನಂಗೆ. ಸೊ ಇದ್ರು ಓಕೆ ಮಾಡೋಣ ಅಂತ. ಅದೇ ಥರ ಸರು ನಮಗೆ ಟ್ರೈನ್ ಅಪ್ ಮಾಡಿದ್ರು. ಲೈಕ್ 1 ವೀಕ್ ಮುಂಚೆನೆ, ಶೂಟಿಂಗ್ಗೆ ಸ್ಟಾರ್ಟ್ ಆಗೋಕ್ಕೆ 1 ವೀಕ್ ಮುಂಚೆನೆ ರಿಹರ್ಸಲ್ಸ್ ಎಲ್ಲ ಮಾಡಿ, ದೆನ್ ಆಫ್ಟರ್ ಅದು ನಮಗೆ ಟ್ರೈನ್ ಅಪ್ ಮಾಡಿ ಒಂದೊಂದು ಸೀನು ಟ್ರೈನ್ ಅಪ್ ಮಾಡಿ ಆಮೇಲೆ ಅದೊಂದು ಔಟ್ಪುಟ್ ಬಂದಿತ್ತು. ನಿಮ್ಮ ಹಿನ್ನೆಲೆ ಏನಿತ್ತು? ಅಂದ್ರೆ ನೀವು ಮೊದಲು ಅಂದ್ರೆ ಆಕ್ಟಿಂಗ್ ಕಲ್ತಿದ್ರ? ಬೇರೆ ಏನು ಭರತನಾಟ್ಯ ಮಾಡ್ತಿದ್ರು, ಕಥಕಲಿ ಹಂಗಲ್ಲ ಏನಿಲ್ಲ. ಅದೇ ಸೈಡ್ ಆಕ್ಟಿಂಗ್ ಮಾಡ್ತಾ ಇದ್ದೆ ಅಷ್ಟೇನೆ. ಬಟ್ ಅದಕ್ಕೆ ಅಂತ ಆಕ್ಟಿಂಗ್ ಅಂತೆಲ್ಲ ನಾನೇನು ಕೋರ್ಸ್ ಆಗ್ತದಲ್ಲ ಏನಿಲ್ಲ, ಜಸ್ಟ್ ಒಂದು ಸೈಡ್ ಆಕ್ಟಿಂಗ್ ಮಾಡ್ತಾ ಇದ್ದೆ ಅಷ್ಟೇ. ಮುಂಚೆ ನೆಕ್ಸ್ಟ್ ಏನಾದ್ರು ಫ್ಯೂಚರಲ್ಲಿ ಆದರೆ ಆಗೋದಾಗ್ಲಿ, ಬಟ್ ಮಾಡೋಣ ಸೈಡ್ ಆಕ್ಟಿಂಗ್ ಮಾಡೋಣ ಅಂತ ಒಂದು ಇದರಿಂದ ಹೋದಷ್ಟೇ. ಆಲ್ ದಿ ಬೆಸ್ಟ್ ನಿಮಗೂ ಕೂಡ. ನೀರಜ್ ಅವರೇ, ನನಗೆ ಎಲ್ಲ ಗೊತ್ತಿರೋದೇ ಇದೆ, ಬಟ್ ಪ್ರೇಕ್ಷಕರಿಗೆ ಕೇಳಬೇಕು, ನಿಮ್ಗೆ ಈ ಸಿನಿಮಾ ಬಂದಿತ್ತು ಹೇಗೆ? ಸಿನಿಮಾ ಭಾನು ಸರ್ ಕಡೆಯಿಂದ ಬಂದಿದ್ದು. ಭಾನು ಸರ್ ನಾನು ಆ್ಯಕ್ಚುಲಿ 5 ವರ್ಷದ ಮುಂಚೆ ಮಾತುಕತೆ ಆಗಿತ್ತು ಒಂದು ಸಿನಿಮಾ ಬಗ್ಗೆ ಮಾಡಬೇಕಾಗಿತ್ತು. ಅದು ಲಕ್ಕಿಲಿ ಈಗ ಮೀಡಿಯಾಗೆ ಬಂದ ಮೇಲೆ ನಾನು ಈ ಒಂದು ಜರ್ನಿ ಸ್ಟಾರ್ಟ್ ಆದಮೇಲೆ ಈ ರೈಡ್ ಜರ್ನಿ ಸ್ಟಾರ್ಟ್ ಆಗಿದ್ದು. ಅದು ಹಂಗೆ ಮತ್ತೆ ಕನೆಕ್ಷನ್ ಆಯಿತು. 5 ವರ್ಷ ಆದಮೇಲೆ ಮಾಡೋಣ ಬನ್ನಿ ಅಂತ ಹೇಳಿದ್ರು, ಒಂದು ಟೆಸ್ಟ್ ಕೊಡಿ ಅಂತ ಹೇಳಿದ್ರು. ನನಗೆ ಡೌಟ್ ಇತ್ತು ಆ್ಯಕ್ಚುಲಿ ಈ ಸಿನಿಮಾ ಗ್ಯಾರಂಟಿ. ಆ್ಯಕ್ಚುಲಿ ಒಂದು ಸಿಚುವೇಶನ್ ಹೇಳ್ತೀನಿ, ಇದು ರಿಯಲ್ ಆಗಿ ನಡೆದಿರೋದು. ಎಲ್ಲರೂ ನನ್ನ ಕತೆ ಹೇಳ್ತಾರೆ ಅನ್ಕೊಂಡ್ಬಿಟ್ಟಿರ್ತಾರೆ. ನಾನು ಸಿನಿಮಾದಲ್ಲಿ ಏನೋ ಒಂದು ಎಕ್ಸ್ಪೀರಿಯನ್ಸ್ ಆಗಿ ಇಷ್ಟು ಆ್ಯಂಕರಿಂಗ್ ಮಾಡ್ಬೇಕಾದ್ರೆ ಒಂದಷ್ಟು ಜನ ಸ್ಟೋರಿಗಳು ಹೇಳ್ತಿದ್ರೆ ನಮ್ಗೆ ಅನ್ಸುತ್ತೆ ಯಾರಾಗಿರೋ ಬ್ಲೇಡ್ ಆಗ್ತಾನೆ ಅನ್ನೋ ಥರ ಅನ್ಸುತ್ತೆ. ಅದು ನಿಮಗೂ ಗೊತ್ತಿರುತ್ತೆ. ಇವ್ರ ಭಾವ ಇದ್ರು. ಸೊ ಮೊದಲನೇ ದಿನ ಮುಹೂರ್ತಕ್ಕೆ ಬಂದೆ. ನಂಗೆ ಗೊತ್ತಿಲ್ಲ. ಒಳಗಡೆ ಬಂದೆ, ಎಂಟ್ರಿ ಆದೆ, ಸಿನಿಮಾಗೆ ಕರೆದವ್ರೆ. ನಾನು ಒಳಗಡೆ ಹೋದೆ, ಮುಹೂರ್ತ ಇದು ಯಾಕೋ ಯಾಕಂದರೆ ಎಷ್ಟೊಂದು ಎಕ್ಸ್ಪೀರಿಯನ್ಸ್ ಆಗಿರುತ್ತೆ, ನಿಮ್ಗೆ ಗೊತ್ತಿರುತ್ತೆ. ಮುಹೂರ್ತದವರೆಗೂ ಬಂದು ಹೊಗೆ ಹಾಕ್ಸ್ಕೊಂಡಿರೋದು ಎಷ್ಟೋ ನನ್ನ ಲೈಫಲ್ಲಿ ಆಗಿದೆ. ಈ ಸಿನಿಮಾನು ಅದೇ ಥರನ ಸುಮ್ಮನೆ ಏನಕ್ಕೆ ಬೇಕು ಅಂತ ಲಗೇಜ್ ಪ್ಯಾಕ್ ಮಾಡ್ಕೊಂಡು ಬಂದಿದ್ದೆ. ನಾನು ಡೈರೆಕ್ಟ್ ಹೇಳಿದ್ರು ನೀವೇ ಓಕೆ ಲಗೇಜ್ ಪ್ಯಾಕ್ ಮಾಡ್ಕೊಂಡು ಬನ್ನಿ ಅಂತ. ನಾನು ಎತ್ಕೊಂಡು ಹೋಗಿದ್ದೆ. ನೋಡಿದ್ರೆ ಇವ್ರ ಭಾವ ಇದ್ರು. ಇವ್ರು ನೋಡಿಲ್ಲ ನಾನು, ಇವ್ರು ಯಾರನ್ನೂ ನೋಡಿಲ್ಲ. ಮುಹೂರ್ತ ಅಂದ್ರೆ ಲೇಟ್ ಆಗ್ಬಿಟ್ಟಿತ್ತು, ನಾನು ನನ್ನ ಬ್ರದರ್ ಮ್ಯಾರೇಜ್ ಇತ್ತು ಮುಗಿಸ್ಕೊಂಡು ಹೋಗ್ತೀನಿ. ಸೊ ಇವ್ರನ್ನ ಯಾರನ್ನೂ ನೋಡಿಲ್ಲ ನಾನು. ಸೊ ಇವ್ರ ಭಾವ, ಇವರು ಹೀರೋ, ನಾನು ಏನ್ ಮಾಡೋದು ಇವ್ರ ಜೊತೆ ಗುದ್ದಾಡ್ಬೇಕು. ಅವ್ರು ನೋಡಿದ್ರೆ 6 ಫೀಟ್ ಸಿನಿಮಾ, 6 ಇಂದ 4 ಹೆವಿ ಹೈಟು. ನಾನ್ ನೋಡಿದ್ರೆ ಈ ರೇಂಜ್ಗೆ ಬೇಕಾಯ್ತು ನನಗೆ. ಇವ್ರ ಜೊತೆ ಗುದ್ದಾಡ್ದು ಕಾಮಿಡಿ ಸಿನಿಮಾ ಮಾಡ್ತಾರ ಇವ್ರು ಏನು ಅಂತ ನನಗೆ ಅನ್ಸುದು. ಹೋಗ್ಬೇಡ ಅಂತ ಮನ್ಸಲ್ಲಿ ಆಲ್ರೆಡಿ ಫಿಕ್ಸ್ ಆಗಿದೆ. ಇದು ರಿಯಲ್ ಆಗಿ ನಡೆದಿದ್ದು ಮಗ, ಸುಳ್ಳೆ ಅಂತ ಹೇಳಲ್ಲ. ಏನಕ್ಕೆ ಸುನಿಲ್ ಅಂತ ಸುನಿಲ್ ಅವರು, ನನಗೆ ಭಯನೇ ಆಗೋಯ್ತು. ಬೇಡ ಸುಮ್ಮನೆ ಗುದ್ದು ಬಿಟ್ರೆ ಒಂದು ಪಂಚ್ ಕೊಟ್ರೆ ಎಸ್ಕೇಪ್ ಆಗುತ್ತೆ. ಅವ್ರು ಹೆವಿ ಐತೆ ಬಡಿ ಅವ್ರದ್ದು, ಬೇಡಪ್ಪ ಅಂತ. ಆಮೇಲೆ ಗೊತ್ತಾಯ್ತು ಹೋಗ್ಬೇಡ ಅಂತ ಡಿಸೈಡ್ ಆಗಿದೆ ಆಲ್ರೆಡಿ. ಆಮೇಲೆ ಇವ್ರು ಇಂಟ್ರೊಡ್ಯೂಸ್ ಮಾಡಿದ್ಮೇಲೆ ಗೊತ್ತಾಯ್ತು ಓಕೆ ಇವರು ಹೀರೋ, ನಾನು ಇವ್ರ ಜೊತೆ ಮಾಡ್ಬೋದು ಅಂತ ಫಿಕ್ಸ್ ಆದೆ. ಇಲ್ಲಾಂದ್ರೆ ಇವ್ರು ಸ್ಟೋರಿ ಹೇಳಿದ ತಕ್ಕನಾಗ ಅವರು ಆ ರೇಂಜಿಗೆ ಇತ್ತು. ನನಗೂ ಅವ್ರಿಗೆ ಫೈಟ್ ಸೀನ್ಗಳು ಎಲ್ಲ ಇದೆ ಅಂತೆಲ್ಲ ಒಂದಷ್ಟು ಇದಿತ್ತು. ಸೊ ನಾನು ಇವ್ರ ಜೊತೆ ಫೈಟ್ ಮಾಡೋದು ಆಗಲ್ಲ ಗುರು, ಸುಮ್ಮನೆ ಇದೇನೋ ಕಾಮಿಡಿ ಮಾಡ್ತಾರೆ ನನಗೆ ಆಗಲ್ಲ ಅಂತ ಹೊರಟೋಗಿದೆ. ಸೊ ಹಂಗೆ ಡಿಸೈಡ್ ಆಗಿದ್ದು. ಹಿಂಗೆ ರೈಡ್ ಜರ್ನಿ ಸ್ಟಾರ್ಟ್ ಆಗಿದ್ದು. ಭಾನು ಸರ್ ಇದಕ್ಕೆ ಕೊಟ್ಟಿದ್ದು ಆ್ಯಂಡ್ ಎಲ್ಲ ಸಪೋರ್ಟ್ ಮಾಡಿರೋದು ಕೂಡ. ಒಂದು 3 ಮಂತ್ಸು ನಾನು ಯಾವುದೋ ಆ್ಯಂಕರಿಂಗ್ ಅಂತ ಯಾವುದೋ ಮಾಡಲಿಲ್ಲ. 3 ಮಂತ್ಸ್ ಕಂಟಿನ್ಯೂಸ್ ಶೆಡ್ಯೂಲ್ ಮಾಡಿದ್ದು ನಾವು ಸಿನಿಮಾ. ಕಂಟಿನ್ಯೂಸ್ ಆಗಿ 90 ಡೇಸ್ ಇದರಲ್ಲಿ ಬ್ಯಾಕ್ ಟು ಬ್ಯಾಕ್ ಮಾಡಿರೋವಂಥ ಸಿನಿಮಾ. ಒಳ್ಳೊಳ್ಳೆ ಲೊಕೇಶನ್ಸಲ್ಲಿ ಬ್ಯೂಟಿಫುಲ್ ಆಗಿ ಬಂದೈತೆ. ನನಗೂ ಗೊತ್ತಿರಲಿಲ್ಲ ನನ್ನ ಲೈಫಲ್ಲಿ ಇತ್ತು ಮತ್ತೆ ಸ್ಟಾರ್ಟ್ ಆಗುತ್ತೆ ಇದೆಲ್ಲ, ಆ ರೀತಿಯಾಗಿ ಸ್ಟಾರ್ಟ್ ಆಗಿದೆ ಅಂಥದ್ದು. ಸೊ ಫೈನಲ್ ಆಗಿ ಅವ್ರ ಭಾವ ಅಲ್ಲ ಹೀರೋ ಇವರು ಅಂತ ಗೊತ್ತಾಯ್ತು. ಬಟ್ ಅವರು ಈ ಸಿನಿಮಾಲ್ ಮಾಡಿದ್ದಾರೆ ಕೂಡ.
ಆ ಥರ ಖುಷಿಯಾಗಿ ಹೋಗಿರ್ತಾರ ಅವಾಗ. ನಾನು ನೋಡಿದ ತಕ್ಷಣ ಖುಷಿ ಆಗ್ಬಿಟ್ಟಿರ್ತಾರೆ. ಸೀರಿಯಸ್ ಆಗಿ ನಾನು ಓಡೋಗ್ಬೇಕು ಅಂತ ಫಿಕ್ಸ್ ಆಗಿದೆ, ಬೇಡ ಸಿನಿಮಾನೇ ಬೇಡ ನನಗೆ ಅಂತರ ಫಿಕ್ಸ್ ಆಗಿ ಹೋಗಿದ್ದೆ. ಬಟ್ ಆಮೇಲೆ ಗೊತ್ತಾಯ್ತು ಅವರಲ್ಲ ಅಂತ. ಆ ಥರ. ಓಕೆ, ರೈಡ್ ಅಂದರೆ ಫ್ರೆಂಡ್ಸು ಬೈಕಲ್ಲಿ ಹೋಗೋದು ಜರ್ನಿ, ಸ್ವಲ್ಪ ಒಂದು ಲಾಂಗ್ ಜರ್ನಿ. ಆ ಲಾಂಗ್ ಜರ್ನಿಲಿ ನಡೆಯುವಂತಹ ಘಟನೆಗಳನ್ನೇ ಈ ಸಿನಿಮಾದಲ್ಲಿ ಇಟ್ಟಿದ್ದೀರಾ ಅಂತ. ಹೌದು. ಓಕೆ, ಇನ್ ಕೇಸ್ ಅದಿದ್ರೆ ನಿಮ್ಮ ರಿಯಲ್ ಲೈಫಲ್ಲಿ ನಡೆದಂಥ ಯಾವುದಾದ್ರೂ ಘಟನೆ ಇದರಲ್ಲಿ ಓ ನನ್ನ ಲೈಫಲ್ಲಿ ಈ ಥರ ಏನಾದರೂ ಆಗಿತ್ತಲ್ವಾ ಅಂತ ಅನ್ನೋ ಥರದ್ದು ಯಾವುದಾದ್ರೂ ಆಗಿದೆಯಾ? ಆಗಿದ್ರೆ ಇಲ್ಲ. ಅಂದ್ರೆ ಕೇಳ್ತಿರೋದು ರೈಡ್ಗೆ ಹೋದಾಗ ಏನಾದ್ರು ಅಚಾತುರ್ಯ ನಡೆಯುವಂತ ಘಟನೆಗಳು ಆ ತರ ಸಿನಿಮಾದಲ್ಲಿ ಅಚಾತುರ್ಯ ಆಗಿದ್ರೆ ಅಲ್ಲಿ ರಿಯಲ್ ಲೈಫಲ್ಲಿ ಏನಾದ್ರು ಆ ಥರದ್ದು ಏನಾದ್ರು ಕನೆಕ್ಷನ್ ಆಗೋದು. ಕನೆಕ್ಷನ್ ಎಲ್ಲರ ಲೈಫಲ್ಲಿ ಈಗ ಫಾರ್ ಎಕ್ಸಾಂಪಲ್ ನಾವು ಒಂದು ರೈಡ್ ಅಂತಾಗ ಏನಾದ್ರು ನಡೆದಿರುತ್ತೆ. ಒಂದು ಈಗ ಫಾರ್ ಎಕ್ಸಾಂಪಲ್ ಯಾವ್ದೋ ಒಂದು ರೆಸಾರ್ಟ್ಗೆ ಹೋಗಿರ್ತೀವಿ ಅಥವಾ ಯಾವ್ದೋ ಒಂದು ರೂಮ್ ಏನೋ ಕೇಳಕ್ ಹೋಗಿರ್ತೀವಿ, ಅವಾಗ ಒಂದು ಗಲಾಟೆ ನಡೆದಿದೆ ಅಥವಾ ರೋಡಲ್ಲಿ ಯಾವನಾದ್ರು ಲೆಫ್ಟ್ ಇಂಡಿಕೇಟರ್ ಹಾಕಿ ರೈಟ್ ಸೈಡ್ ನಮ್ಮ ಬೆಂಗಳೂರು ಆಂಟಿದಿರ್ ಮಾಡ್ತಾರಲ್ಲ ಆ ಥರ. ಸೊ ಹೆಂಗಾದ್ರು ಮಾಡಿರ್ತಾರೆ, ಅವಾಗ ಬೈದು ಗಲಾಟೆ ಮಾಡಿರ್ತೀವಿ. ಸೊ ಆ ಥರದವು ಆಗಿರ್ಬೋದು. ಅವರು ಏನೋ ಫಾಲೋ ಗಿಲೋ ಮಾಡಿ ಆ ಥರ ಗಲಾಟೆಗಳು ಆಗಿರುತ್ತವೆ. ನನಗೂ ಆಗಿದೆ ಆ ಥರ ತುಂಬಾ ಎಕ್ಸ್ಪೀರಿಯನ್ಸ್. ನಿಮಗೆ ಆಗಿಲ್ಲ? ಇವ್ರಿಗಾಗಿಲ್ಲ, ಇವ್ರ ಸ್ಕೂಲಲ್ಲಿ ಮಾತ್ರ ಹೋಗಿರೋ ರೈಡ್, ಆಮೇಲೆ ಹೋಗಿಲ್ಲ. ಓಕೆ, ಈ ರೈಡ್ ಸಿನಿಮಾದಲ್ಲಿ ನಿಮ್ಮ ಪಾತ್ರದ ಹೆಸರು ಹೇಳಿ, ಯಾವ ಥರ ಇರುತ್ತೆ, ಕ್ಯಾರೆಕ್ಟರ್ ಆರ್ಕ್ ಎಲ್ಲ ಹೇಗಿರುತ್ತೆ, ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಆಡಿಯನ್ಸ್? ನನ್ನ ಕ್ಯಾರೆಕ್ಟರ್ ನೇಮ್ ಬಂದು ಪ್ರೀತಮ್ ಅಂತ. ಒಂದು ಸಾಫ್ಟ್ವೇರ್ ಕ್ಯಾರೆಕ್ಟರ್, ಒಂದು ಸಾಫ್ಟ್ವೇರ್ ಇಂಜಿನಿಯರಿಂಗ್ ಕ್ಯಾರೆಕ್ಟರ್ ಮಾಡಿದ್ದೀನಿ. ಸೊ ಸಾಫ್ಟ್ವೇರ್ ಕ್ಯಾರೆಕ್ಟರ್ ಅಂದರೆ ಇನ್ನು ಮಾಮೂಲಿ ಐ ಟಿ ಬಿ ಟಿ ಕಂಪ್ನಿಲೆಲ್ಲ ಇರ್ತಾರಲ್ಲ, ಮಾಮೂಲಿ ಲ್ಯಾಪ್ಟಾಪ್ ಮುಂದೆ ಹಿಂಗೆ ವರ್ಕ್ ಮಾಡಿಕೊಂಡು ಅವ್ರದ್ದೇನಿದೆ ಕೆಲಸ ಅಷ್ಟೇ ಇರ್ತಾರೆ. ಏಕೆ ಮನೆ ಜವಾಬ್ದಾರಿ ಜಾಸ್ತಿ ಇರುತ್ತೆ. ಸೊ ಆ ಟೈಪಲ್ಲಿ ಇರ್ತಾರೆ. ಸೊ ಅನ್ಎಕ್ಸ್ಪೆಕ್ಟೆಡ್ ಆಗಿ ಯಾವುದೋ ಒಬ್ರು ಬಂದ್ಬಿಡ್ತಾರೆ, ಅಕಸ್ಮಾತ್ ಬಂದ್ಬಿಡ್ತಾರೆ. ನೀವು ಹೊರ ಕಡೆ ಬರ್ತಾರೆ, ಬಂದ್ಬಿಟ್ಟು ಸೊ ಹಿಂಗೆ ಸುಮ್ಮನೆ ಕೂತಿರ್ತೀನಿ. ಸೊ ಹಂಗೆ ಡೈರೆಕ್ಟಾಗಿ ಪ್ರಪೋಸ್ ಮಾಡ್ಬಿಡ್ತಾರೆ. ಸೊ ಆ ಥರ ಇವಾಗ ಮಾಮೂಲಿ ಲವಲ್ ಆಗುತ್ತಲ್ಲ. ಸೊ ನೆಕ್ಸ್ಟ್ ಏನೇನಾಗುತ್ತೆ ಅಂತ ಇವಾಗೆಲ್ಲ ಹೇಳ್ಬಿಟ್ರೆ ಹಂಗಂಗೆ ಎಲ್ಲ ಬ್ಲಾಸ್ಟ್ ಆಗೋಗುತ್ತೆ ಸ್ಟೋರಿ ಎಲ್ಲ. ಸೊ ಲವ್ ಆದಿದ ತಕ್ಷಣ ಏನೇನಾಗುತ್ತೆ, ಅವ್ರಿಗೆ ಏನು ಎಕ್ಸ್ಪೆಕ್ಟೇಷನ್ ಇರುತ್ತೆ, ಕಾಮನ್ ಎಲ್ಲ ಹೆಂಗಾಗುತ್ತೆ ಅದು ಸುಮಾರು ಜನ ನೋಡಿರಲ್ಲ. ಈ ಥರ ಆಗಿರ್ಬೋದೇನೋ ಇವ್ರ ಲೈಫಲ್ಲಿ, ಈ ಥರ ಆಗಿರ್ಬೋದೇನೋ ಇವ್ರ ಲೈಫಲ್ಲಿ ಅಂತ ಲವ್ ಸ್ಟೋರಿಯಲ್ಲಿ. ಸೊ ಈ ಮೂವಿಲಿ A to Z ಲವಲ್ಲಿ ಏನೇನಾಗುತ್ತೆ ಪ್ರತಿಯೊಂದು ಇದೆ. ಇಷ್ಟು ಹೇಳಕ್ ಇಷ್ಟಪಡ್ತೀನಿ. ಫಸ್ಟ್ ಹೇಳಕ್ ಇಷ್ಟಪಡ್ತೀನಿ. ಮೇಡಮ್, ನಿಮ್ಮ ಪಾತ್ರ ಹೇಗಿರುತ್ತೆ? ಓಕೆ, ನಾನು ಪ್ರೀತಿ ಅನ್ನೋ ಕ್ಯಾರೆಕ್ಟರ್ ಇಂದ ನಾನು ಕಾಣಿಸ್ಕೊಂತ ಪ್ರೀತಮ್ ಪ್ರೀತಿ ಸೊ ಪ್ರೀತಿ ಅನ್ನೋ ಕ್ಯಾರೆಕ್ಟರ್ ಇಂದ ಕಾಣಿಸ್ಕೊಂತ ಇದ್ದೀನಿ. ಸೊ ಇದ್ರಲ್ಲಿ ಪ್ರೀತಿ ಬಗ್ಗೆ ಹೇಳ್ಬೇಕಂದ್ರೆ ತುಂಬಾ ಸೆನ್ಸಿಟಿವ್ ಒಂದು ಕ್ಯಾರೆಕ್ಟರ್, ಇಂಡಿಪೆಂಡೆಂಟ್ ವುಮೆನ್. ಲೈಕ್ ಒಬ್ಳೆ ಅವಳಿದ್ದು ಅವಳೇ ಸಂಪಾದನೆ ಮಾಡ್ಕೊಂಡು ಅವಳಿಗೆ ಆ ತರ ಒಂದು ಇಂಡಿಪೆಂಡೆಂಟ್ ವುಮೆನ್ ಆಗಿರೋದು. ದೆನ್ ರೈಡ್ ಅಂದ್ರೆ ತುಂಬಾ ಇಷ್ಟ ಆಗಿರೋ ಒಂದು ಕ್ಯಾರೆಕ್ಟರ್. ನೇಚರ್ ರೈಡ್ ಮಾಡೋದು, ಬೈಕಲ್ಲಿ ಹೋಗೋವಂಥದ್ದು ಅಂದ್ರೆ ತುಂಬಾ ಇಷ್ಟ ಆಗಿರೋ ಕ್ಯಾರೆಕ್ಟರ್. ಸೊ ಆ ಥರ ಒಂದು ಸಾಫ್ಟ್ವೇರ್ ಕಂಪ್ನಿಲಿ ಕೆಲಸ ಮಾಡ್ತಾ ಇದ್ದಾಗ ಒಬ್ರು ಅದೇ ಮೀಟ್ ಆಗಿ, ಸೊ ಆ ಥರ ಒಂದು ಲವ್ ಸ್ಟೋರಿ, ಹೆಂಗೆ ಮೀಟ್ ಆಗಿ ಒಂದು ಲವ್ ಸ್ಟೋರಿ. ಸೊ ಆ ಥರ ಒಂದು ಕ್ಯಾರೆಕ್ಟರ್ ಅಷ್ಟೇ. ನಮ್ಮ ಪಾತ್ರ ಪ್ರೀತಮ್ ಪ್ರೀತಿ ಮಧ್ಯದಲ್ಲಿ ಒಳ್ಳೆಯ ಲವ್ ಬರ್ಡ್ಸ್ ಸಿನಿಮಾದಲ್ಲಿ ಹೆಂಗೆ, ಯಾಕೆ ಮಧ್ಯದಲ್ಲಿ ನೀವು? ಅದೇ ಕ್ವಶನ್, ಎಲ್ಲಾದ್ರೂ ಅದೇ ಕ್ವಶನ್ ಏನ್ ಕೇಳಿರೋದು. ಹೇಳಿ ಏನ್ ಕ್ವಶನ್ ಅಂದ್ರೆ ನಾನು ಯಾಕೆ ಅನ್ನೋದೇ ಕ್ವಶನ್ ಎಲ್ಲರಿಗೂ. ಮಧ್ಯದಲ್ಲಿ ನಾನೇನು ಕ್ಯಾರೆಕ್ಟರ್ ಮಾಡಿದ್ದೀನಿ, ಒಂದು ಲೀಡ್ ಕ್ಯಾರೆಕ್ಟ್ರು. ಯಾವ ಇದ್ರಲ್ಲಿ ಬರ್ತೀನಿ, ಫಸ್ಟ್ ಹಾಫಲ್ಲಿ ಬರ್ತೀನಿ, ಸೆಕೆಂಡ್ ಬರ್ತೀನೋ ಗೊತ್ತಿಲ್ಲ. ಒಂದು ಒಳ್ಳೆ ಲೀಡ್ ಕ್ಯಾರೆಕ್ಟರ್ ಇದೆ, ಟ್ವಿಸ್ಟ್ ಇದೆ ನಾನು ಬಂದಮೇಲೆ ಅನ್ನೋದೊಂದು ಪಾತ್ರ ಹೇಳ್ಬಲ್ಲೆ. ಏನು ಮಾಡ್ತೀನಿ, ನನ್ನ ಪಾತ್ರ ಬಂದು ಶಿಶಿರ್ ಅಂತ. ಶಿಶಿರ್ ಅಂತ ನನಗೂ ಫಸ್ಟ್ ಟೈಮ್ ಹೆಸರು ಕೇಳಿದ್ದು, ಅದಕ್ಕಿಂತ ಮುಂಚೆ ಕೇಳಿರ್ಲಿಲ್ಲ. ಸೊ ಡಿಫ್ರೆಂಟ್ ಆಗಿತ್ತು, ಅದಕ್ಕೆ ಒಪ್ಕೊಂಬಿಟ್ಟೆ. ಹೆಸರು ಚೇಂಜ್ ಇದ್ದಿದ್ರೆ ಆಲೋಚನೆ ಇಲ್ಲ, ನೀರಜ್ ಅಂತ ಇಟ್ಕೊಂಡು. ಸೊ ಆ ಥರ ಒಂದು ಹೆಂಗೆ ಅಂದ್ರೆ ಮಿಸ್ಟೀರಿಯಸ್ ಪಾತ್ರ ಅದು. ನಾನು ಇದ್ದೀನಿ ಅಥವಾ ಇಲ್ಲ ಅನ್ನೋದು ಇದ್ದೀನಿ ಇಲ್ವಾ ಗೊತ್ತಾಗಲ್ಲ. ಡಬಲ್ ಕಲರ್ ಚೇಂಜ್ ಆಗ್ತಾ ಇರುತ್ತೆ. ನಾನು ಅಲ್ಲೇ ಇರ್ತೀನಿ ಅಥವಾ ಇರಲ್ಲ. ಈ ರೈಡ್ ಮಧ್ಯದಲ್ಲಿ ನಾನೇನು, ಇವರಿಬ್ರು ಕಪಲ್ಸ್ ಮಧ್ಯದಲ್ಲಿ ನಂದೇನು ಕತೆ ಅನ್ನೋದೇ ಒಂದು ಇಷ್ಟು. ವಿಲನ್ ಅಂತೂ ಅಲ್ಲ, ಹೀರೋ ಅಂತೂ ಅಲ್ಲ, ಏನಂತ ಹೇಳಕ್ಕಾಗಲ್ಲ, ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ. ರೈಡ್ ಅಲ್ಲಿ ನಂದು ಒಂದು ಜರ್ನಿ. ಆ ರೈಡ್ ಅಲ್ಲಿ ಒಂಥರ ಕ್ರೇಜಿ, ಒಬ್ಬನ್ ಕ್ರೇಜಿ ಕ್ಯಾರೆಕ್ಟ್ರು. ಐ ಥಿಂಕ್ ಫಸ್ಟ್ ಟೈಮ್ ಏನೋ ಒಂಥರ ಟ್ರೈ ಮಾಡಿದ್ದೀನಿ. ಆ್ಯಂಡ್ ದೊಡ್ಡ ಮಟ್ಟಕ್ಕೊಂದು ನನಗೆ ಪಾಪ ಗೊತ್ತಿಲ್ಲ, ಎಲ್ಲರಿಗೂ ಕೊಟ್ಟಿದ್ದೀನಿ. ಲಾಸ್ಟಲ್ಲಿ ಕ್ಲೈಮ್ಯಾಕ್ಸಲ್ಲಂತೂ ಇಡೀ ಸಿನಿಮಾನೇ ನನಗೆ 38 ಪೇಜ್ ಲೈಫಲ್ಲೇ ಫಸ್ಟ್ ಟೈಮ್ ಯಾರಿಗೂ ಕೊಟ್ಟಿದಾರೋ ಗೊತ್ತಿಲ್ಲ. ಅದು 38 ಪೇಜ್ ಇದ್ದಿದ್ದಂತ ಡೈಲಾಗು. ನಂಬ್ತಿರೋ ಬಿಡ್ತೀವ ಮಗ, 38 ಪೇಜ್ ಇದ್ದಿದ್ದು.
ಫುಲ್ಲು ಡೈಲಾಗ್ ಸ್ಕ್ರಿಪ್ಟ್ ಅದನ್ನ ನಾನು ಹೇಳ್ಬೇಕಾಗಿರೋಂಥದ್ದು. ಓಕೆ. ಫಸ್ಟಿಂದ ಆ ಥರದೊಂದು ಕ್ಯಾರೆಕ್ಟ್ರು ನನಗೆ ದೊಡ್ಡ ಚಾಲೆಂಜು. ಒಂದು ನಾವು ಎಲ್ಲೋ ಥಿಯೇಟ್ರ್ ಮಾಡಿಲ್ಲ, ಸಣ್ಣ ಪುಟ್ಟ ಕ್ಯಾರೆಕ್ಟರ್ ಮಾಡಿದ್ದೆ ಆ್ಯಂಡ್ ಮಾಮೂಲಿ ಆ್ಯಂಕರಿಂಗು. ಬಟ್ ಫಸ್ಟ್ ಸಿನಿಮಾಲಿ ಈ ಮಟ್ಟಕ್ಕೆ 38 ಪೇಜ್ ಡೈಲಾಗು ಆ್ಯಕ್ಚುಲಿ ಒಂದ್ಸಲಿ ಆಗ್ದಲೇ ಬ್ರೇಕ್ ಮಾಡೇಬಿಟ್ಟು ಬ್ಯಾಕ್ ಟು ಬ್ಯಾಕ್ ಸ್ಕೆಡ್ಯೂಲ್ ನಮಗೆ. ಹೆಂಗಂದ್ರೆ ಮಾರ್ನಿಂಗ್ ಟು ಈವ್ನಿಂಗ್ 6:30 ಇಂದ 2 o'clock ಮಧ್ಯಾಹ್ನ, ತಿರ್ಗಾ ನೈಟ್ ಶೂಟ್ ಕಂಟಿನ್ಯೂಷನ್ ಹಂಗೆ ಬ್ಯಾಕ್ ಟು ಬ್ಯಾಕ್ ಸ್ಕೆಡ್ಯೂಲು. ಯಾಕಂದ್ರೆ ನೈಟ್ ಕಾಡಲ್ಲಿ ನಾವು ತೆಗಿಬೇಕಾಗಿತ್ತು ಆ ಕ್ಯಾರೆಕ್ಟರ್ಗಳು, ಹಂಗೆ ಬೇಕಾಗಿತ್ತು. ಒಳ್ಳೆ ಕಾಡು, ಆ ಸೊಳ್ಳೆ ಅದ್ರ ಜೊತೆಗೆ. ಬಟ್ ಒಳ್ಳೆ ಟೀಮ್ ಇತ್ತು ನಮ್ಮ ಜೊತೆ, ಟೆಕ್ನಿಕಲ್ ಟೀಮು ಅಂಡ್ ಇವರು ಫ್ಯಾಮಿಲಿ ಸಪೋರ್ಟ್ ಮೇಯ್ನ್. ಎಲ್ಲರೂ ಜೊತೆಗೆ ನಿಂತ್ಕೊಂಡವರು, ನಮ್ಮ ಜೊತೆ ಅವರು ಎದ್ದಿರೋರು ಕೂಡ ಹೆವಿ. ಅದಂತೂ ಹೆಂಗೆ ಅಂದರೆ ಮಾರಲ್ ಸಪೋರ್ಟು ನೀಟಾಗಿ ಮುಗ್ದಿದ್ದೆ ಅಲ್ಲಿ. ಆ್ಯಕ್ಚುಲಿ ಈ ಕೆಲವೊಂದ್ಸಲಿ ಸಿನಿಮಾಗಳು ನಾವೇ ನೋಡಿದ್ದೀವಿ, ಇಂಟರ್ವ್ಯೂ ಮಾಡಿದಾಗ ಈ ಇಂಟರ್ವ್ಯೂ ಮಾಡಿರ್ತೀವಿ, ನೆಕ್ಸ್ಟ್ ರಿಲೀಸಿಗೆ ಆ ಸಿನಿಮಾ ಬರ್ತಿದೆ ಇಲ್ವೋ ಅಂತ ಗೊತ್ತಿರಲ್ಲ, ಆ ಥರದೊಂದು ಸಿಚುವೇಶನ್. ಬಟ್ ಇದು ಹಂಗಾಗ್ಲಿಲ್ಲ. ಲಕ್ಕಿಲಿ ಸಿನಿಮಾ ಟಕ್ 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 ಅಂತ ಮುಕ್ಕೊಂಡೋಯ್ತು. ನೀವೇ ಎಷ್ಟೊಂದ್ಸಲಿ ಕೇಳಿದ್ದೀರಾ ಸಿನಿಮಾ ಆಯ್ತಾ ಗ್ಯಾರಂಟಿ ಅಂತ ಕೇಳಿದ್ದೀರಾ, ಆ ಥರ ಆ ಥರ ಆಗಿದ್ದಂಥದ್ದು. ಒಂದೊಳ್ಳೆ ಪಾತ್ರ ಪ್ರತಿಯೊಬ್ಬರಿಗೂ ಕನೆಕ್ಟ್ ಆಗ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ಆ ಒಂದು ವಿಭಿನ್ನತೆಗೋಸ್ಕರ ನನಗೆ ಈ ಸಿನಿಮಾ ಇಷ್ಟ ಆಯಿತು. ಆ್ಯಂಡ್ ಮೊದಲನೇ ಸಿನಿಮಾ ಈ ಥರ ಸಿಕ್ಕಿದ್ದು ಅದೇ ರೈಡ್ ಜರ್ನಿ ಸ್ಟಾರ್ಟ್ ಆಗಿದ್ದು. ಒಟ್ನಲ್ಲಿ ಟ್ವಿಸ್ಟ್ ಇದೆ ಸಿನಿಮಾಲಿ, ಬಟ್ ಒಂದು ಸ್ಟ್ರಗಲ್ ಇದೆ. ನಮ್ದು ಇವ್ರದ್ದು ಫೈಟ್ ಇದೆ ಅಂತ ಅದೊಂದು ಮಾತ್ರ ಹೇಳ್ಬಲ್ಲೆ. ಏನಕ್ಕಾಗುತ್ತೆ ಅನ್ನೋದೇ ಅದೊಂದು ಟ್ವಿಸ್ಟ್, ಅದನ್ನ ಆ ಹೀರೋಯಿನ್ ಕೇಳಬೇಕು. ಹಂಗಿದ್ರೆ ನೀವೇ ಹೇಳ್ಬಿಡಿ ಮೇಡಮ್. ಅವ್ರು ಭರತನಾಟ್ಯ ಮಾಡ್ತಾರೆ ಎಲ್ಲ ಹೇಳ್ಬಿಟ್ಟು ಆಮೇಲೆ ಸಿನಿಮಾ ನೋಡಿ ಅಷ್ಟೇ ನಾನು ಹೇಳ್ತೀನಿ. ಸಿಂಪಲ್ ಆನ್ಸರ್. ಹೀರೋಯಿನ್ಸ್ ಜಾಸ್ತಿ ರಿವೀಲ್ ಮಾಡಕ್ಕೆ ಆಪ್ಷನ್ ಕೊಟ್ಟಿರಲ್ಲ. ಇನ್ನೊಂದೇನು ಅಂದ್ರೆ ನಮ್ಮ ಸಿನಿಮಾಲಿ ಪ್ರತಿಯೊಬ್ಬರಿಗೂ ಹೊಸೊಬ್ರಿಗೂ ಎಲ್ಲರಿಗೂ ಅವಕಾಶ ಕೊಟ್ಟಿದ್ದಾರೆ. ಒಳ್ಳೆ ಕ್ಯಾರೆಕ್ಟರ್ಸ್ ಎಲ್ರಿಗೂ ಕೊಟ್ಟಿರೋದು, ಎಲ್ಲ ಕ್ಯಾರೆಕ್ಟರ್ಗೂ ಒಂದು ಪ್ರಾಮಿನೆನ್ಸ್ ಇದೆ. ಪ್ರತಿಯೊಬ್ಬರಿಗೂ ಯಂಗ್ಸ್ಟರ್ಸ್, ಎಲ್ಲರೂ ಯಂಗ್ಸ್ಟರ್ಸ್. ವಿಲನ್ ಬೇರೆಯವರು ಇದ್ದಾರೆ ಸಿನಿಮಾಲಿ ಎಲ್ಲರೂ. ನಾನು ಈಗ 18 ವರ್ಷಕ್ಕೆ ತುಂಬಬೇಕು ಅಂತ ಯೋಚನೆ ಮಾಡ್ತೇನೆ. ಮದುವೆ ಆಯ್ತು, ನನ್ನ ತಮ್ಮ ನಾನು. ವೆಂಕಯ್ಯ ನೀವು ಹೇಳಿದ್ರಿ ಅಂದ್ರೆ ಇಂಟ್ರೆಸ್ಟ್ ಇತ್ತು, ಮನೇಲೂ ಕೂಡ ಸಪೋರ್ಟ್ ಮಾಡ್ತಿದ್ರು, ಎಜುಕೇಶನ್ ಇತ್ತು, ಆ ಮಧ್ಯದಲ್ಲಿ ಬಂದು ಮೂವಿ ಮಾಡಿದೆ ಅಂತ. ಮನೇಲೆಲ್ಲ ಬಂದಂತ ರೆಸ್ಪಾನ್ಸ್ ಹೇಗಿತ್ತು? ಶೂಟಿಂಗ್ ಸೆಟ್ ಅಲ್ಲಿ ಅವರು ಬರೋರು ಅಂತ ಹೇಳಿದ್ರಿ, ಅವರೆಲ್ಲ ನೋಡಿದಾಗ ಏನಾದ್ರು ಹೇಳೋರ? ತುಂಬಾ ಖುಷಿ ಆದಂತ ಒಂದು ಸೀಕ್ವೆನ್ಸ್ ಇರುತ್ತೆ, ಯಾವ್ದೋ ಒಂದು ನೋಡಿ ತುಂಬಾ ಖುಷಿ ಆಗ್ಬಿಟ್ಟಿರುತ್ತೆ ಅವ್ರಿಗೆ, ಸಕ್ಕದ ಮಾಡಿದೆ ಅಂತ, ಆತರ ಯಾವ್ದಾದ್ರು? ಅವ್ರು ಇದುವರೆಗೂ ಮೂವಿ ನೋಡಿ ಇದು ನನ್ನ ಒಂದು ಗುರ್ತಿ ಹೇಳಿರುವಂತದ್ದು ಯಾವ್ದೂ ಇಲ್ಲ. ಯಾವ್ದು ಅಂದ್ರೆ ಅವ್ರಿಗೆ ಹೇಳ್ಕೊಳಕ್ಕೆ ಬರ್ತಾ ಇಲ್ವೋ ಅವ್ರಿಗೆ ಗೊತ್ತಾಗ್ತಾ ಇಲ್ಲ ನನಗೆ. ಬಟ್ ಅವರೆಲ್ಲ ಹಳೆ ಪಿಕ್ಚರ್, ರಾಜ್ಕುಮಾರ್, ವಿಷ್ಣುವರ್ಧನ್ ಅವರು ಆ ಥರ ಮೂವಿ ನೋಡಿ ಇಷ್ಟ. ಅವರೆಲ್ಲ ಲೆಜೆಂಡ್ಸು, ಅವ್ರ ಮುಂದೆ ನಾವೇನು ಆಗಕ್ಕಾಗಲ್ತು. ಈಗ ಫಸ್ಟ್ ಮೂವಿ ನೋಡಿದಾರಲ್ಲ, ನಾನು ಏನು ಕೇಳಿಲ್ಲ ಅವ್ರನ್ನ ಹೆಂಗನ್ಸ್ತು ಏನನ್ಸ್ತು ಅಂತ. ಬಟ್ ಒನ್ ಟೈಮ್ ಹೇಳಿದ್ರು ತುಂಬಾ ಚೆನ್ನಾಗಿ ಬರ್ತಾ ಇದೆ. ಯಾವುದೇ ಒಂದು ಮೂವಿ ಆದ್ರೆ ಶೆಡ್ಯೂಲ್ ಅಂದ್ರೆ ಏನಂತ ಕಟ್ಟಿರುತ್ತೆ, ಇಷ್ಟು ದಿವಸ ಆದ್ಮೇಲೆ ನಿಲ್ಸ್ಬಿಡೋಣ, ಹೆಂಗ್ ನೆಕ್ಸ್ಟ್ ಕಂಟಿನ್ಯೂ ಮಾಡೋಣ ಅಂತ. ಈ ಮೂವಿ ಎಲ್ಲಿಂದ ಸ್ಟಾರ್ಟ್ ಆಯ್ತು, ಹೇಗ್ ಮುಗೀತು ಅನ್ನೋದು ಟೋಟಲಿ ಕನ್ಫ್ಯೂಸ್. ಇಷ್ಟು ಬೇಗ ಆಗಿದೆ ಅನ್ನೋದಕ್ಕೆ ನಾನ್ ಕೇಳ್ಪಟ್ಟೆ ಇಲ್ಲಪ್ಪ. ಪ್ರಿಪ್ರೇಷನ್ ಹಂಗಿತ್ತು, ನಾನು ಕೇಳ್ಪಟ್ಟಿಲ್ಲ ಇಷ್ಟು ಬೇಗ ಮೂವಿ ಆಗಿದೆ ಅಂತ. ಸೊ ಅಪ್ಪ ಅಮ್ಮ ತುಂಬಾ ಸಪೋರ್ಟ್ ಇದೆ ಈ ಫೀಲ್ಡ್ ಅಲ್ಲಿ. ನೀನು ಮೂವ್ ಆಗೋ, ಕಂಟಿನ್ಯೂ ಆಗೋ ಅಂತ ತುಂಬಾ ಸಪೋರ್ಟ್ ಮಾಡ್ತಾರೆ. ತುಂಬಾ ಖುಷಿ ಇದೆ ಅವ್ರಿಗೆ. ನನ್ಗೆ ಅವ್ರ ಅಪ್ಪ ಅಮ್ಮ ಇರೋದು ನನಗೆ ತುಂಬಾ ಪ್ರೌಡು, ತುಂಬಾ ಖುಷಿ ಅವ್ರಿಗೆ. ನಾನು ಮುಂದೆ ಕೊಡ್ತೀನಿ ಅವ್ರನ್ನ, ಅವರ ಹೆಸರು ನಾನು ತಗೊಂಡು ಹೋಗ್ತೀನಿ, ನನ್ಗೆ ಗೊತ್ತು, ನಾನು ಮಾಡ್ತೀನಿ. ಅಂಡ್ ಎಲ್ಲದಕ್ಕಿಂತ ಇವ್ರ ಬಗ್ಗೆ ಹೇಳ್ಬೇಕು ಅಂದ್ರೆ ನನಗೆ ಡೆಡಿಕೇಶನ್. ನನಗೆ ಆಕ್ಚುಲಿ ಈ ಫೈಟ್ ಗೀಟ್ ಏನೂ ಗೊತ್ತಿಲ್ಲ. ನಮ್ಮ ಕೌರವ್ ಮಾಸ್ಟ್ರು, ಕೌರವ್ ವೆಂಕಟೇಶ್ ಮಾಸ್ಟ್ರು, ಸಾರಿ, ಕೌರವ್ ವೆಂಕಟೇಶ್ ಮಾಸ್ಟ್ರು ನಮಗೆ ಫೈಟ್ ಮಾಸ್ಟ್ರು. ಸೊ ಇವ್ರದ್ದು ಫಿಟ್ನೆಸ್ ಆಗಲಿ ಡ್ಯಾನ್ಸ್ ಎಲ್ಲ ಆಲ್ರೆಡಿ ಇವ್ರು ಪ್ರಿಪೇರ್ ಆಗಿದ್ರು, ನಾವೇನು ಇಲ್ಲ. ಯಾಕಂದ್ರೆ ಆಲ್ರೆಡಿ ನೀನು ನೋಡ್ಕೊಂಡು ಬಿಡು ಸಿನಿಮಾ ಸಿಕ್ಕಿದಾಗ ಅನ್ನೋ ಥರ ಆಲ್ರೆಡಿ ಮನ್ಸು ಹೋಗ್ಬಿಟ್ಟಿತ್ತು ನನಗೆ. ಇವರು ಡೆಡಿಕೇಶನ್ ನೆಕ್ಸ್ಟ್. ಇವರು ಕರಾಟೆ ಮಾಸ್ಟರ್. ಇವರು ಕರಾಟೆ ಹೆವಿ ಕರಾಟೆ ಮಾಡ್ತಾರೆ. ಫೈಟ್ಸ್ ಏನಾದ್ರೆ ಕಟ್ಸು, ಬಾಡಿ ಗಿಡಿ ಎಲ್ಲ ರೆಡಿ ಇದ್ದಾರೆ. ಇವರು ಹೆವಿ ಡೆಡಿಕೇಶನ್, ಆಲ್ರೆಡಿ ಪ್ರಿಪೇರ್ ಆಗಿದ್ರು, ಒಳ್ಳೆ ಡ್ಯಾನ್ಸ್ ಮಾಡ್ತಾರೆ. ಈ ಸಿನಿಮಾ ನೋಡ್ಬೋದು, ಸಾಂಗ್ಸ್ ಅಲ್ಲೆಲ್ಲ ಒಳ್ಳೆ ಡ್ಯಾನ್ಸ್ ಮಾಡಿದ್ದಾರೆ. ಬಾಡಿ ಬಿಲ್ಡಿಂಗು ಅಷ್ಟೇ, ಬಾಡಿ ಬಿಲ್ಡ್ ಮಾಡಿದ್ದಾರೆ. ಒಂದು ಒಳ್ಳೆ ಹೀರೋ ಮೆಟೀರಿಯಲ್ಗೆ ಏನು ಬೇಕು ಈ ಚಿಕ್ಕ ಏಜಲ್ಲೇ ಇವ್ರು ಪ್ರಿಪೇರ್ ಆಗಿದ್ದಾರೆ. ಅದಂತೂ ಇವ್ರ ಡೆಡಿಕೇಶನ್ ನಾವು ಮೆಚ್ಚಲೇಬೇಕು. ಥ್ಯಾಂಕ್ ಯು. ಸೊ ನೈಸ್. ಈಗ ಮೂವರ್ಗೊಂದು ಕಾಮನ್ ಕ್ವಶನ್, ಸಿನಿಮಾದಲ್ಲಿ ನಿಮ್ಗೆ ಬ್ರೋ, ನೀರಜ್ ಅವರೇ, ನಿಮ್ಗೆ ತುಂಬಾ ತುಂಬಾ ಇಷ್ಟ ಆದಂತ ಸೀಕ್ವೆನ್ಸ್ ಒಂದಿರುತ್ತೆ,
ನನ್ ಪ್ರಕಾರ ನೀವ್ ಹೇಳಿದ್ ನನ್ ಖುಷಿ ಆಗಿದ್ದು ಆ 38 ಪೇಜ್ ಡೈಲಾಗ್. ನನ್ಗೆ ಏನು ಅಂದ್ರೆ ಹೆವಿ ಇಷ್ಟ ಆಗಿದ್ದೇನೆಲ್ಲ ಈ ನನಗೆ ಜಾಸ್ತಿ ಯಾಕೆ ಹೀರೋಯಿನ್ ಬಿಡ್ಲಿಲ್ವಲ್ಲ ಅಂತ. ಅದೇ ಇನ್ನೊಂದು ಹೀರೋಯಿನ್ ಕೊಡ್ಲಿಲ್ವಲ್ಲ ಯಾಕೆ ನಮ್ಗೆ ಅಂತ ಅದೊಂದು ಕೊರಗಿದೆ ಹೆವಿ ಕೊರಗು. ಓಕೆ, ತುಂಬಾ ಇಷ್ಟ ಆದ ಸೀಕ್ವೆನ್ಸ್ ಇದ್ದಿದ್ರಲ್ಲಪ್ಪ, ಇದ್ರಲ್ಲಿ ಹೀರೋಯಿನ್ ಇಲ್ಲ ಇಷ್ಟಂದ್ರೆ ಚೆನ್ನಾಗಿ ಮಾಡ್ಕೊಂಡಿದ್ದೀನಿ ಅನ್ನೋದಾದ್ರೆ. ಅಂದ್ರೆ ಹೀರೋಯಿನ್ ಇಲ್ಲ ಅಂತ ಅಲ್ಲ, ಅಂದ್ರೆ ನಾನು ಹೇಳಿದ್ನಲ್ಲ 38 ಪೇಜ್ ಅದೊಂಥರ ಡಿಫ್ರೆಂಟ್. ನನಗೆ ಇನ್ನೊಂದು ಯೂನಿವರ್ಸಿಟಿ ಇದನ್ನ ಇನ್ನೊಬ್ಬ ಆಕ್ಟರ್ ಮಾಡ್ಬೋದಾ ಅಂತ ಅನ್ಸಿದ್ದು. ನನ್ಗೆ ಗೊತ್ತೇ ಇಲ್ಲ ಭಯ ಈ ತರ ಹೆಂಗಪ್ಪ ಮಾಡೋದು. 2 ಕ್ಯಾಮ್ರಾ ಇಟ್ಟಿದ್ದಾರೆ ಅವತ್ತು, ಒಂದಲ್ಲ ಅಂತ 2 ಕ್ಯಾಮ್ರಾ ಇಟ್ಟಿದ್ದಾರೆ, ಫುಲ್ ಟೀಮ್ ಇದೆ, ಎಂಟೈರ್ ಕ್ರೂ ಇದೆ. ಹೆಂಗ್ ಮಾಡೋದು ನನಗೆ ಬೇಕಾ ಹೊರಟಾಗ್ಬಿಡೋಣ ಅಂತ ಒಂದ್ ಕಡೆ ಮನ್ಸು. ಬ್ಯಾಕ್ ಟು ಬ್ಯಾಕ್ ನಿದ್ದೆ ಇಲ್ಲ ಇವತ್ತು. ಹೆಂಗೆ ಆಕ್ಚುಲಿ ನಂಗೆ ನಿದ್ದೆ ಇಲ್ಲ, ಸೇಮ್ ಅದೇ ಥರನೇ ಬ್ಯಾಕ್ ಟು ಬ್ಯಾಕ್ ಒಂದು 30 hours ಯಾರಿಗೂ ನಿದ್ದೆ ಇಲ್ಲ. ಮಾಡಲೇಬೇಕು, ನಮ್ಗೆ ಕಂಪ್ಲೀಟ್ ಮಾಡಲೇಬೇಕು. ಆ ಕಾಡಲ್ಲಿ ಪರ್ಮಿಷನ್ ಇಲ್ಲ ನೆಕ್ಸ್ಟು ಬಿಟ್ರೆ. ಸೊ ಹೇಳಿ ನಿಜವಾದ ಒಂದಷ್ಟು ಭಯ ಇತ್ತು, ಅಲ್ಲಿ ಕಾಡಲ್ಲಿ ಮುಗಿಸ್ಲೇಬೇಕಾಗಿತ್ತು. ಹೌದು. ಅಂಡ್ ಒಂದು ಕ್ಲೈಮ್ಯಾಕ್ಸ್ ಬಗ್ಗೆ ಹೇಳ್ಬೇಕು ನಾವು. ಇಂಟ್ರೆಸ್ಟಿಂಗು ಏನು ಅಂದ್ರೆ ಆ ಮರದ ಹತ್ರ ನಿಜವಾದ ದೇವ್ರದೇನೋ ಪೂಜೆ ಮಾಡ್ತಿದ್ರು. ಒಂದು ನಮ್ಗೂ ಇವ್ರಿಗೆ ಒಂದು ಫೈಟ್ ನಡೆದಿದ್ದು. ಮೇ ಬಿ ನಾನು ಇವರು ಫೈಟ್ ನನಗೆ ಫೈಟ್ ಆ ಫೈಟ್ ಬಗ್ಗೆ ಆಕ್ಚುಲಿ ವೆಂಕಿ ಮಾಸ್ಟರ್ ಏನಂತ ಹೇಳಿದ್ರು, ಏನ್ರೋ ಇವನ್ನ ಫೈಟ್ ಎಲ್ಲ ಮಾಡಿಸ್ಕೊಂಡು ನಿಮ್ಗೆ ಆಗಲ್ಲ ಕೊಂಡು ಡೂಪ್ ಹಾಕ್ಬಿಡೋಣ ಅಂತ ಹೇಳಿದ್ರು. ನನ್ಗೆ ಆಲ್ಮೋಸ್ಟ್ ಫಿಕ್ಸ್ ಆಗಿದ್ರು, ಕರ್ಕೊಂಡ್ ಬಂದಿದ್ರು. ನಾನು ಆಗಲ್ಲ ಸರ್, ಜ್ವರ ಬೇರೆ ಬಂದೈತೆ, ಆಗಲ್ಲ ಸರ್ ಅಂತ. ಸೊ ಏನೋ ಒಂದು ಸೀನ್ ಬರುತ್ತೆ, ಇವ್ರನ್ನ ಸಾಯಿಸೋಂತ ಸೀನು. ನಾವೊಬ್ರು ಹೊಡೆದಾಡ್ತಿದ್ವಿ, ನನಗೆ ಹೆಂಗ್ ಎನರ್ಜಿ ಬಂತು ಗೊತ್ತಿಲ್ಲ. ಇವ್ರು ಬ್ರೋ ಇವ್ರು ಹೊಡೆಯಿದ್ದಾರೆ, ನಾನು ಏನಾಗ್ತಿದೆ ಗೊತ್ತಿಲ್ಲ. ನಾನು ನಿಜವಾಗ್ಲೂ ಚುಚ್ಚ ಕೊಟ್ಟೋಗಿದ್ದೀನಿ ಆಲ್ಮೋಸ್ಟ್. ಸೀರಿಯಸ್ಲಿ ಬ್ರೋ, ಕ್ಯಾರೆಕ್ಟರ್ ಎಷ್ಟು ಇನ್ವಾಲ್ವ್ ಆಗ್ಬಿಟ್ಟಿದ್ರು ಅಂದ್ರೆ ತುಂಬಾ ನಾನು ಎಷ್ಟು ಹೆಂಗ್ ಹೇಳಿ ಅಂತ ಗೊತ್ತಾಗ್ತಾ ಇಲ್ಲ. ನಾನ್ ನೋಡಿದ್ ನೀರಜ್ ಬ್ರೋ ಅಲ್ವೇ ಇಲ್ಲ ಅವತ್ತು. ಆ ಟೈಮ್ ಅಲ್ಲಿ ನೀರಜ್ ಆಗಿರ್ಲಿಲ್ಲ, ಫುಲ್ ಶಿಶಿರ್, 100% ಶಿಶಿರ್. ಫುಲ್ಲು ಪೈಪೋಟಿ. ಹೆಂಗೆ ಯಾಕೆ ಕೇಳ್ತಿರೋದು ನೋಡ್ಬೇಕು. ಇವ್ರು ನಾವು ಪ್ರಾಕ್ಟೀಸ್ ಮಾಡಿದ್ವಿ, ಓಕೆನಾ, ವಾರ ಒಂದು 15 days ಮಾಡಿದ್ವಿ. ಹೋಗಿದೆ ಒಂದು 15 days ಅಷ್ಟೇ ಪ್ರಾಕ್ಟೀಸ್ ಮಾಡಿದ್ದು. ಬಟ್ ಅದ್ ಬರ್ತಾ ಇರ್ಲಿಲ್ಲ ಮ್ಯಾಚ್. ನಾನೆಲ್ಲೋ ರ್ಯಾಪ್ ಅಷ್ಟು ಮ್ಯಾಚ್ ಆಗಲ್ವ, ಎಲ್ಲ ಡೂಪ್ ಹಾಕ್ಬೇಕಾದ್ರೆ ಪ್ಲಾನ್ ಆಗಿತ್ತು, ರೋಪು ಎಲ್ಲ ಇತ್ತು. ನನಗೆ ಅವೆಲ್ಲ ಹೊಸದುಗ್ರು. ಇವರು ಹೆಂಗ ಇವ್ರು ಹೊಡೀರಿ ಬ್ರೋ, ಹಿಂಗ್ ಕಾಲಿಟ್ಟು ಬ್ರೋ, ಹೊಡೀರಿ ಬ್ರೋ ಜೋರಾಗಿ ಅಂತಾರೆ. ನನಗೆ ಹೊಡಿಯಕ್ ಭಯ. ಒಂದ್ಸಲಿ ಹೊಡೆಸ್ಕೊಂಡು ಅಲ್ಲೇ ಕ್ಲಾಸಲ್ಲಿ ಕಾಲ್ಗೆ ಎಡ್ ಬಿದ್ದಿತ್ತು. ಆಮೇಲೆ ಅವತ್ತು ಇಬ್ರು ಗುದ್ದಾಡ್ತಾ ಇದ್ದೀವಿ, ಫುಲ್ಲು ಬಿದ್ದು ಒದ್ದಾಡೋ ಥರ. ಇವರು ಬ್ರೋ ಚುಚ್ಚಿ ಮಾಡಿ ಬ್ರೋ ಅಂತಾರೆ. ನನಗೆ ಬ್ರೋ ಏನಾಗ್ತಿದೆ ಬ್ರೋ ಅಂತಾರೆ. ಇವರು ಏನೋ ಕ್ಯಾಮ್ರಾ ಕಾಣಿಸ್ಬಾರ್ದಲ್ಲ. ಅಲ್ಲಿ ಪ್ರೊಡ್ಯೂಸರ್ ಸರು ಏನಾಗ್ತಿದೆ ನೀರಜ್ ಏನ್ ಮಾಡ್ತಿದ್ದೀರಾ, ಡೈರೆಕ್ಟರ್ ಬಡ್ಕೊಂತ ಇದಾರೆ ಎಲ್ಲರೂ ಏನಾಗ್ತಿದೆ ಅಂತ. ನಾನು ಬಿಡ್ತಿಲ್ಲ, ಮಾಡ್ತಾ ಇದೀವಿ. ಈಗ ಶಾರ್ಟ್ ಓಕೆ ಆಗ್ತಾ ಇದೆ, ಮಾಡ್ತಲೇ ಇದೀವಿ ಕಂಟಿನ್ಯೂಸ್ ಆಗಿ. ಅದಂತೂ ಮರೆಯಂಗಿಲ್ಲ. ಅದು ಹೆಂಗಾಯ್ತು ಅಂತ ಗೊತ್ತಿಲ್ಲ. ಆಮೇಲೆ ಸಿನಿಮಾ ಮುಗಿದ್ಮೇಲೆ ಗೊತ್ತಾಯ್ತು ಅಲ್ಲಿ ದೇವಿ ಪೂಜೆ ಮಾಡ್ತಿದ್ರು ಅಂತ. ಅದೊಂದು ಚೆನ್ನಾಗಿ ಕ್ಲೈಮ್ಯಾಕ್ಸ್ ನಮ್ ಸಿನಿಮಾ ಕನೆಕ್ಟ್ ಆಯ್ತು ಆಕ್ಚುಲಿ. ನಾನು ಕೆಲವೊಂದು ಇದೆ ಎಷ್ಟೊಂತ ಎಲ್ಲ ರೀಲ್ ಬಿಡ್ತಾರೆ ಅನ್ಕೊಂಡಿದ್ದೆ, ಬಟ್ ನಮ್ ಸಿನಿಮಾಲಿ ಅದು ಎಕ್ಸ್ಪೀರಿಯನ್ಸ್ ಆಗುತ್ತೆ ನನಗೆ. ಅದೊಂದು ಮಿಸ್ಟೀರಿಯಸ್ ಎಕ್ಸ್ಪೀರಿಯನ್ಸ್. ನಿಮ್ಗೆ ತುಂಬಾ ಕಷ್ಟ ಆದಂತ ಸೀಕ್ವೆನ್ಸ್, ತುಂಬಾ ಇಷ್ಟ ಆದಂತ ಸೀಕ್ವೆನ್ಸ್ ಅಂದ್ರೆ ನಿಮ್ ಫಿಸಿಕಲಿ ಆಗಿರ್ಬೋದು, ನೋಡ್ಬೇಕಾದ್ರೆ ಖುಷಿ ಆಗಿ ಕೊಟ್ಟಂತ ಸೀಕ್ವೆನ್ಸ್? ನೋಡ್ಬೇಕಾಗಿರೋದು ಖುಷಿ ಆಗೋದು ಅದನ್ನ ಹೇಳ್ತೀನಿ. ಕಷ್ಟ ಆಗಿದಂತ ಏನಿಲ್ಲ, ಮಾಮ ಎಲ್ಲ ಓಕೆ. ರೊಮ್ಯಾಂಟಿಕ್ ಹೀರೋ. ಅಯ್ಯೋ, ಇಷ್ಟಪಟ್ಟು ಮಾಡಿದ್ದು ಅಂದ್ರೆ ಒಂದು ಎಮೋಷನಲ್ ಒಂದು ಸಾಂಗ್ ಇದೆ. ಎಮೋಷನಲ್ ಸಾಂಗ್ ಇದೆ, ಅದ್ಭುತ ಸಾಂಗ್. ಎಮೋಷನಲ್ ಆಗಿ ಅಂತ ಹೇಳ್ತಾನೆ ಇದ್ದಾರೆ ಡೈರೆಕ್ಟರ್ ಸರ್, ಕ್ಯಾಮರಾಮನ್ಸ್ ಹೇಳ್ತಾ ಇದ್ದಾರೆ. ನನ್ಗೆ ಹಿಂಗೆ ಎಮೋಷನ್ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ. ನಮ್ಮ ಮನೇಲಿ ಹಳೇ ನಾಯಿ ಸಾಕಿದ್ವಿ, ರಾಮು ಅಂತ ನಾಯಿ ಸಾಕಿದ್ವಿ. ಸೊ ಅದೇನಾಯ್ತು, ಅದೇನಾಯ್ತು, ಅದು ಊಟಕ್ಕೆ ಏನ್ ಮಾಡಿ ಇದ್ ಮಾಡಿದ್ರು ಅದು ಗೊತ್ತಿಲ್ಲ. ಅದು ಡೆತ್ ಆಯ್ತು. ಚೆನ್ನಾಗಿ ಬೆಳೆಸಿತ್ತು, ಚೆನ್ನಾಗಿತ್ತು, ಅದು ಖುಷಿಯಿಂದ ಇತ್ತು. ಡೆತ್ ಆಯ್ತು, ಮೇಲ್ಗಡೆ ಟೆರೆಸ್ ಮೇಲೆ ಹೋಗಿ ಡೆತ್ ಆಗ್ಬಿಟ್ಟಿದೆ. ನಾನು ಅವತ್ತು ಬಚ್ಚಿನ ಮನೆ ಸ್ನಾನ ಮಾಡ್ತಾ ಇದ್ದೆ. ಹಿಂಗ ಆಗೋಗಿದೆ ಅಂದ್ರೆ ನಾನು ಟವಲ್ ಸುತ್ಕೊಂಡು ಹೋಗಿ ನೋಡ್ತೀನಿ, ಫುಲ್ ಗ್ರೀನ್ ಎಲ್ಲ ವಾಮಿಟ್ ಮಾಡಿ ಸತ್ತೋಗ್ಬಿಟ್ಟಿದೆ. ಅದ್ ಸಡನ್ ಆಗಿ ನೆನ್ಪು ಬಂದಿದೆ. ಅದು ಆ ನಾಯಿ ನೆನ್ಸ್ಕೊಂಡೆ. ನಾನು ನೋಡಿ ಮಾಡಿದ ನಾಯಿ ಅದು, ರಾಮು ಅಂತ. ನಂಗೆ ಈಗಲೂ ಕಣ್ಣಲ್ಲಿ ನೀರು ಬರ್ತೈತೆ. ಬಟ್ ಅದು ಸಖತ್ ಎಮೋಷನಲ್ ಇತ್ತು ನನಗೆ ಆ ನಾಯಿ. ಅದ್ ನೆನ್ಸ್ಕೊಂಡಿದ ತಕ್ಷಣ ಮಕ ಫುಲ್ಲು ರೆಡ್, ಹಿಂಗ್ ತಿರುಗ್ತೀನಿ, ಇಷ್ಟೊಂದು ಬೇಜಾರಾಗ್ಬಿಟ್ಟಿದೆ ಅನ್ಬಿಟ್ರು ಅವ್ರೆ. ಅಷ್ಟು ಒಳಗಡೆ ಹೋಗಿದ್ದೀನಿ ಆ ಲವ್ ಅಲ್ಲಿ, ಆ ನಾಯಿದ್ರಲ್ಲಿ. ಸೊ ಅದು ಇಷ್ಟಪಟ್ಟು ಮಾಡಿದೆ. ಆ ಎಮೋಷನಲ್ ಸಾಂಗ್ ಚೆನ್ನಾಗಿ ಬಂದಿದೆ, ಅದು ಖುಷಿ ಇತ್ತು. ಸೂಪರ್. ಮೇಡಮ್, ನಿಮ್ಗೆ ನೀವೇನೋ ಬೈಕಲ್ಲಿ ಏನಾದ್ರು ಸ್ಟಂಟ್ ಗಿಂಟ್ ಮಾಡಿದ್ರೆ ಸಿನಿಮಾದಲ್ಲಿ? ಆ ಥರದ್ದೇನಿಲ್ಲ, ಮಾಡಿಲ್ಲ. ಕಷ್ಟ ಆಗಿರೋ ಸೀನ್ ಅಂತ ಅಂದ್ರೆ ನನ್ಗೆ ಒಂದು ರೋಪ್ ಶಾಟ್ ಇತ್ತು, ಫುಲ್ ಉಲ್ಟಾ ಫ್ಲಿಪ್ ಎಲ್ಲ ಮಾಡ್ತಾರೋ? ಮಾಡಿಲ್ಲ, ಲೈಕ್ ಫುಲ್ ಉಲ್ಟಾ ನನ್ನ ಇದ್ ಮಾಡಿ ಒಂದು ರೋಪ್ ಶಾರ್ಟ್ ಮಾಡ್ಬಿಟ್ಟಿದ್ರು. ಸೊ ಅದಕ್ಕೆ ಒಂದು 3-4 ಸತಿ ನನ್ನ ಕಾಲ್ ಕಟ್ಟಿ ಮಾಡ್ಬಿಟ್ಟಿದ್ರು.
ಆ ಟೈಮ್ ನನ್ಗೆ ಊಟ ಕೊಟ್ಟಿಲ್ಲ. ಕೇಳಿದ್ದಕ್ಕೆ ವಾಮಿಟ್ ಮಾಡ್ಕೊಂಡ್ಬಿಡ್ತೀಯ ಅಮ್ಮ, ಯಾಕಂದ್ರೆ ಉಲ್ಟಾ ಇರ್ತೀಯ, ವಾಮಿಟ್ ಮಾಡ್ಕೊಂಡ್ಬಿಡ್ತೀಯ ಅಂತ. ಎಲ್ರು ಊಟ ತಿಂತಿದ್ದಾರೆ, ನಾನು ಹಿಂಗ್ ಕಿತ್ಕೊಂಡು ಹೋಗ್ತೀನಿ. ನನ್ ಕೊಡ್ತಾ ಇಲ್ಲ ನನ್ಗೆ ಊಟ, ಅದಕ್ಕೆ ರೋಪ್ ಶಾಟ್ ಆದ್ಮೇಲೆ ಕೊಡ್ತೀವಿ ಅಂತ. ನಾವ್ 4-5 ಸತಿ ಹೇಳಿದ್ರು ಬಟ್ ಚೆನ್ನಾಗಿತ್ತು. ಅದೊಂಥರ ಸ್ವಿಂಗ್, ಒಂಥರ ಬ್ಯಾಟ್ ತರ ಇತ್ತು ನನ್ಗೆ. ಬಟ್ ಇದ್ರೂ ತಲೆ ಒಂಥರ ಆಗ್ತಿತ್ತು. ಸೊ ಅದು 4-5 ಸತಿ ಇದ್ ಮಾಡಿದ್ರು, ಬಟ್ ಅದು ಒಂದೇ ಶಾಟ್ ಅಲ್ಲಿ ಮುಗ್ದೋಯ್ತು. ಅದು ಅದ್ರಲ್ಲೂ ಒಂದ್ ಡೈಲಾಗ್ ಹೇಳ್ಬೇಕು. ಅವರು ಫೈಟ್ ಎಲ್ಲ ಮಾಡಿದ್ದಾರೆ. ಫೈಟ್ ಎಲ್ಲ ಏನಿಲ್ಲ, ಜಂಪ್ ಮಾಡಿದ್ದಾರೆ, ಜಂಪ್ ಮಾಡಿದ್ದಾರೆ, ಜಂಪ್ ಎಲ್ಲ ಮಾಡಿದ್ದಾರೆ, ಫೈಟ್ ಎಲ್ಲ ಮಾಡಿದ್ದಾರೆ, ಒಳ್ಳೆ ಡ್ಯಾನ್ಸ್ ಎಲ್ಲ ಮಾಡಿದ್ದಾರೆ. ಇಷ್ಟ ಆಗಿದ್ದಂದ್ರೆ ಮೇಡಮ್ ತುಂಬಾ ಇಷ್ಟ ಆಗಿದ್ದು? ಇಷ್ಟ ಆಗಿದ್ದು ಅಂದ್ರೆ ನನ್ನ ಜೊತೆ ನಡ್ಸಿದ್ದು ಅದು ಕಾಂಬಿನೇಷನ್. ಹಂಗಲ್ಲ, ನನ್ಗೆ ಆಲ್ಮೋಸ್ಟ್ ಅಲ್ಲ, ನನ್ ಸೆಂಟರ್ ಕುತ್ಕೊಂಡ್ಬಿಟ್ಟು ಹಂಗಲ್ಲ ಏನಿಲ್ಲ. ನನಗೆ ಆಲ್ಮೋಸ್ಟ್ ಎಲ್ಲಾ ಸೀನು ತುಂಬಾ ಇಷ್ಟ ಆಗಿತ್ತು. ನನಗೆ ಈ ಸೀನ್ ಇಷ್ಟ ಇಲ್ಲ ಅಂತಲ್ಲ ಏನಿಲ್ಲ, ಎಲ್ಲಾ ಸೀನು ತುಂಬಾ ಇಷ್ಟ ಆಗಿತ್ತು. ಎಲ್ಲ ಸೀನು ಇಷ್ಟ ಆಗಿದೆ. ನಿಮ್ಗೆ ಈಗ ನೀವೊಂದ್ ರೈಡ್ಗೆ ಹೋಗ್ತಿದ್ರ ಅನ್ಕೊಳ್ಳಿ, ಹೋಗಿಲ್ಲ, ತುಂಬಾ ಪ್ರೀಶಿಯಸ್ ರೈಡ್ ಅನ್ಕೋಬೇಕು, ತುಂಬಾ ಪ್ರೀಶಿಯಸ್ ರೈಡ್ ಇದು. ಇದರಿಂದ ನಿಮ್ ಜೊತೆಗೆ ಪಾರ್ಟ್ನರ್ ಆಗಿ ಸ್ಯಾಂಡಲ್ವುಡ್ ನ ಒಬ್ಬ ಸೆಲೆಬ್ರಿಟಿನ ಕರ್ಕೊಂಡು ಹೋಗ್ಬೇಕು. ಎಲ್ಲೋ ಲಾಂಗ್ ಡ್ರೈವ್, ಫಾರ್ ಎಕ್ಸಾಂಪಲ್ ಮನಾಲಿಗೋ, ಹಿಮಾಲಯ ಕಡೆನೋ ಹೋಗ್ತಿದ್ರ, ಕನ್ಯಾಕುಮಾರಿ ಕಡೆನೋ, ಒಳ್ಳೆ ಘಾಟ್ ಸೆಕ್ಷನ್ ಎಲ್ಲ ಒಂದ್ ಕಡೆ ತುಂಬಾ ದೂರ ಒಳ್ಳೆ ರೈಡ್. ನಿಮ್ ಸ್ಯಾಂಡಲ್ವುಡ್ ಹೇಳ್ಬೇಕಾ? ನಿಮ್ ವಿಷಯ ಬೆಳಗ್ಗೆ ಇಂಟರ್ವ್ಯೂ ಸಿಕ್ಕೋದು ಕಷ್ಟ ಅಲ್ಲಪ್ಪ. ನಾನು ಹೇಳ, ನೀವೇ ಫಸ್ಟ್ ಹೇಳಿ ಹೀರೋ ಯಾಕೆ ಅಂತ ರೀಸನ್ ಹೇಳಿ. ಸುದೀಪ್ ಸರ್. ಯಾಕೆ? ಓಕೆ, ಯಾಕೆ ಅಂದ್ರೆ ಅವ್ರದ್ದು ಅದ್ ಏನ್ ಹೇಳಿ, ಬಾಡಿ ಲ್ಯಾಂಗ್ವೇಜ್ ಆಗಿರ್ಬೋದು, ಅವಾಗ ಅಂತ ಇರ್ತಾರೆ ಹಿಂಗೆ ನೋಡಿ ಸರ್, ಹಿಂಗೆಲ್ಲ ಮಾಡ್ತಾ ಇರ್ತಾರೆ. ಅದನ್ನ ಇಷ್ಟಪಡ್ತೀನಿ ನಾನು. ಅದನ್ನ ಆ ಕಿಚ್ಚ ಹುಚ್ಚ ಸಿನಿಮಾದಲ್ಲಿ ಹಿಂಗೆ ಹೌದು, ಅದೆಲ್ಲ ಅಟ್ರಾಕ್ಟಿವ್ ಆಗುತ್ತೆ, ಇಷ್ಟಪಡ್ತೀನಿ. ಸೊ ನಾನು ಫ್ಯಾನ್, ಸಿಕ್ಕಾಪಟ್ಟೆ ಫ್ಯಾನು ಸುದೀಪ್ ಸರ್ಗೆ ಮತ್ತೆ ವಿಷ್ಣು ಸರ್ಗೆ. ಅವ್ರದ್ದು ಮಾತಾಡೋಕ್ಕೆ ನಾನು ಚಿಕ್ಕವನು, ಫ್ಯಾನ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಕಿಚ್ಚ ಸರ್ ಮತ್ತೆ ವಿಷ್ಣುವರ್ಧನ್ ಸರ್ ತುಂಬಾ ಇಷ್ಟಪಡ್ತೀನಿ. ನೀರಜ್ ಅವ್ರೆ, ನೀವ್ ಯಾರನ್ನ ಕರ್ಕೊಂಡು ಹೋಗ್ತೀರ ಅಂತ ನನ್ಗೆ ಗೊತ್ತು, ಬಟ್ ಸ್ಟಿಲ್ ಯಾರು ನನ್ನ ಪ್ರಕಾರ ಒಂದಿದೆ ಆನ್ಸರ್, ಅದ್ ನಾನ್ ರಿವೀಲ್ ಮಾಡ್ಬಾರ್ದು, ನೀವ್ ಹೇಳಿ. ಹೀರೋನಾ? ಹೀರೋಯಿನ್ ಯಾರು? ಹೀರೋ ಜೊತೆ ಬೇಡ, ಆಕ್ಚುಲಿ ಹೀರೋ ಜೊತೆ ಸಿನಿಮಾದಲ್ಲೂ ಹೀರೋಯಿನ್ ಇಲ್ಲ, ಇನ್ನ ರೈಡಲ್ಲೂ ಇರಲ್ಲ, ಇಲ್ಲಾಂದ್ರೆ ಕಷ್ಟ. ಹೇಳಿ ಯಾರು ಹೀರೋಯಿನ್ ಜೊತೆ ಹೋಗ್ಬೋದಾ? ಹೀರೋಯಿನ್ ಜೊತೆ ಸದ್ಯಕ್ಕೆ ಯಾರು ಖಾಲಿ ಅವ್ರೆ? ಈಗ ಸದ್ಯಕ್ಕೆ ಯಾರು ಅವ್ರೆ ಟ್ರೆಂಡ್ ಅಂತ ಇಲ್ವಾ? ಹೀರೋ ಆದ್ರೆ ನಾನು ಗಣೇಶ್ ಅವ್ರ ಫ್ಯಾನು, ಸೊ ಗಣೇಶ್ ಅವ್ರ ಕರ್ಕೊಂಡು ಹೋಗ್ತೀನಿ. ಗಣೇಶ್ ಅವ್ರ ಫ್ಯಾನ್ ಆದ್ರೆ, ಜೊತೆಗೆ ಹೀರೋಯಿನ್ ಆದ್ರೆ ಸದ್ಯಕ್ಕೆ ಹಂಗೆ ಕ್ರಶ್ ಅಂತ ಯಾರು ಹೇಳೋದು? ಅವ್ರು ಒಂದ್ ರೌಂಡ್ ಹೇಳ್ಬಿಡ್ಲಿ, ನಾನು ಆಮೇಲೆ ಹೇಳ್ತೀನಿ. ತುಂಬಾ ಜನ ಪಾಪ ಇದಾರೆ ಹೀರೋಯಿನ್ಗಳು. ಓಕೆ, ನಮ್ಮ ಅಂದ್ರೆ ರಮ್ಯಾ ಅವ್ರು ಕರ್ಕೊಂಡು ಹೋಗ್ಬೋದು. ರಮ್ಯಾ ಅವ್ರು. ನೀವು ಹೀರೋಯಿನ್ ಹೇಳಿಲ್ಲ? ಹೀರೋಯಿನ್ನು ಅಷ್ಟೊಂದು ಹೀರೋಯಿನ್ ಯಾರನ್ನ ಹೇಳಿ ಇವಾಗ ನಾನು? ನಾನು ಶ್ರೀಲೀಲನ ಕರ್ಕೊಂಡು ಹೋಗ್ತೀರಪ್ಪ. ಶ್ರೀಲೀಲ ಹಂಗೆ ನಾನು ರಮ್ಯಾ ಅವ್ರನ್ನ ತಗೋಬಿಡ್ತೀನಿ. ರಮ್ಯಾ ಅವ್ರ ಸೂಪರ್. ಮೇಡಮ್, ನೀವೊಂದು ರೈಡ್ಗೆ ಹೋಗ್ತಿದ್ರ, ನೀವ್ ಯಾರನ್ನಾದ್ರೂ ಕರ್ಕೊಂಡು ಹೋಗ್ಬೇಕು ಅಂದ್ರೆ ರೈಡ್ಗೆ ಯಾರನ್ನ ಕರ್ಕೊಂಡು ಹೋಗ್ತೀರಾ? ನಾನು ಯಶ್ ಸರ್ನ ಕರ್ಕೊಂಡು ಹೋಗ್ತೀನಿ. ನಾನು ಯಶ್ ಸರ್ ರಾಕಿಂಗ್ ಸ್ಟಾರ್ ಫ್ಯಾನ್. ಮತ್ತೆ ಹೀರೋಯಿನ್ ಅಂದ್ರೆ ರಾಧಿಕಾ ಮ್ಯಾಮ್ ಕರ್ಕೊಂಡು ಹೋಗ್ತೀನಿ. ಇಲ್ಲ, ಫ್ಯಾಮಿಲಿ ಜೊತೆ ಹೋಗ್ತೀನಿ ಅಂತ ಹೇಳಿ, ಫ್ಯಾಮಿಲಿ ಜೊತೆ ಹೋದ್ರು ಓಕೆ. ಓಕೆ, ಮಕ್ಕಳನ್ನ ಕರ್ಕೊಂಡು ಹೋಗೋಣ. ಕರ್ಕೊಂಡು ಹೋಗ್ತೀನಿ. ಹೌದು, ಸೂಪರ್. ಓಕೆ, ಈಗ ನೆಕ್ಸ್ಟ್ ಬೇರೆ ಸೆಗ್ಮೆಂಟ್, ಒಬ್ರು ಇಲ್ಲಿಗೆ ಬರ್ಬೇಕು. ಓ ಮೈ ಗಾಡ್, ಇದನ್ನ ಈಗ ಚಿಕ್ಲೈನಾ? ಚಿಕ್ಲೈನ್ ಸೂಪರ್. ಮಳೆ, ಆಕಾಶ, ಮೋಡ, ದೇವ್ರು, ಮಳೆ, ಮೋಡ, ಅದಕ್ಕೆ ಬೇರೆ ಬೇರೆ ಹೆಸರು. ಮೋಡ, ಮೋಡ ಕವಿದ ವಾತಾವರಣ. ಬೇರೆ ಲೈನ್ ಹೇಳಿ. ಮೋಡ ಅಲ್ಲ, ಫಾಲ್ಸು, ಮಳೆ, ಏನು ಹಿಂಗಂತವ್ರೆ. ಮೋಡ, ಸ್ಕೈ. ಸ್ಕೈಗೆ ಮತ್ತೊಂದು ಹೆಸರಾ? ಸ್ಕೈ, ಆಕಾಶ, ಗಗನ. ಓಕೆ, ಗಗನವೇ ಬಾ. ಕರೆಕ್ಟ್, ಗಗನವೇ ಬಗ್ಗೆ. ಇದು ನಾನು ಹಿಂಗೆ ಕಂಡಿಡಿದಾರೆ, ನಾನು ಹಿಂಗೆ ಹೇಳಿ ಹೋಗ್ಲಿ, ಹೆಂಗೆ ಹೇಳಿ. ತೋರ್ಸಕ್ಕೆ ಬರಲ್ಲ, ಆತರ ಆಯ್ತದು ಸಾಂಗು. ಏನು ಓಕೆ,
ಹಾರ್ಟ್ ಬೀಟ್. ಏನು ಏನು ಲ್ಯಾಪ್ಟಾಪ್. ಏನೋ ಏನೋ ಆಗಿದೆ. ಯೂಸ್ ಮಾಡ್ಕೋಬಹುದು. ಎದೆ ಬಡಿತ, ಹಾರ್ಟ್ ಬೀಟ್. ಏನೋ ಏನೋ ಹಿಂಗಂದ್ರೆ ಏನಂತ ಹೇಳೋದು? ಏನಿದು? ಆ ಥರ ಅದು ಆ ಥರನಾ? ಸಾರಿ ಮಾತಾಡ್ಬಾರ್ದಲ್ಲ, ರೂಲ್ಸ್. ರೂಲ್ಸ್. ಕ್ಲೂ ಕೊಡ್ಲಾ ನಾನು? ಕ್ಲೂ ಕೊಡ್ಲಾ? ಹರ್ಷಿಕಾ ಪೂರ್ಣ ಚೌರ್ ಇದಾರೆ ಆ ಸಾಂಗ್ ಅಲ್ಲಿ. ಆ ಥರ ನಾನು ಮಾತಾಡ್ಬೋದಾ? ನಾನು ಹೇಳ್ಬೇಕಷ್ಟೇ, ನೀವೆಲ್ಲ ಕೊಡಕ್ಕೆ. ಆ ಸಾಂಗಿಗೆ ಲಿರಿಕ್ಸ್ ಅರ್ಥನೇ ಇಲ್ಲ. ಅಂತಾರೆ, ಅರ್ಥನೇ ಇಲ್ಲ. ಅರ್ಥನೇ ಇಲ್ವಾ? ನೀವು ಟ್ಯೂನ್ ಎಲ್ಲ ಹಾಡಬಾರ್ದು. ಅಯ್ಯೋ ರಾಮ. ಓಕೆ, ಅವ್ರು ಸೋತ್ರು. ನೀವ್ ಹೇಳಿ. ಜಿಂಗಿ ಚಕ ಜಿಂಗಿ. ಸೀರಿಯಸ್ ಆಗಿ ಗೆಸ್ ಮಾಡ್ದೆ. ಅಲ್ಲ, ಏನು ಅಂತ ಬಿಟ್ಟೆ ಇರೋದು. ಜಿಂಗಿ ಚಕ ಜಿಂಗಿ ಏನು ಅಂತ ಹೇಳಿ, ಎಕ್ಸ್ಪ್ಲೇನ್ ಹೇಳಿ. ಓಕೆ, ಈಸಿ. ಯಾವ್ದು? ಹಾ. ಓಕೆ, ಲಾಸ್ಟ್ ಇದೆ. ಪಿನ್, ಹೇರ್ ಪಿನ್, ಹೂವ. ಕೂದಲು, ಹೂವ. ಹೂವ, ರೋಸ್. ಮಲ್ಲಿಗೆ ಹೂವ. ಹೂವ ಪೋಣ್ಸು. ಓಕೆ, ಹೂವ, ಸೂಜಿ, ಹೂವ, ಸೂಜಿ, ಕೂದ್ಲು. ಫಸ್ಟ್ ಒಂದು ಹೂವ. ಹೂವ ಹೆಸರು ಹೇಳಿ. ಹೂವ, ರೋಸ್, ಮಲ್ಲಿಗೆ ಹೂವ. ಹ್ಮ್ ಮಲ್ಲಿಗೆ ಹೂವ. ಹ್ಮ್ ಮಲ್ಲಿಗೆ ಹೂವ ಪೋಣ್ಸ್ ಕೊಡ್ತೀನಿ. ಮಲ್ಲಿಗೆ ಹೂವ. ಅಯ್ಯೋ, ಆಡೆ ಅದು. ಮಲ್ಲಿಗೆ ಹೂವ ಪೋಣ್ಸದ. ಅಯ್ಯೋ ಅಪ್ಪ, ಅದು ಶಿವರಾಜ್ ಕುಮಾರ್ ಸರ್ ಅದು. ಹೀರೋ ಹೆಸರು ಹೇಳ್ಕೋಬಹುದು. ಹೂವೆ, ಮಲ್ಲಿಗೆ ಹೂವು, ಮಲ್ಲಿಗೆ, ಸೂಜಿ ಮಲ್ಲಿಗೆ ಹೂವೆ. ಕರೆಕ್ಟ್. ಜಾಜಿ ಮಲ್ಲಿಗೆ ನೋಡಿ ಸೂಜುಗದ ಹೂ, ಅದು ಸಾಂಗ್. ಕರೆಕ್ಟ್. ಓಕೆ, ಡನ್. ನಿಮ್ಮ ಪೋರ್ಷನ್ ಡನ್. ಓಕೆ ಮೇಡಮ್, ನೆಕ್ಸ್ಟ್ ನೀವು. ಸಾಂಗಾ ಓಕೆ. ನೀರು. ಯಾರು ನೀನು? ನೀನು ಯಾರು? ಯಾರು ನೀನು? ಯಾರೇ ನೀನು? ರೋಜು. ಯಾರು? ಕೇಳಿಸ್ಕೊ. ಯಾರು? ಫಸ್ಟಿಂದ. ಯಾರು ನೀನು? ಯಾರೇ ನೀನು? ಅದಲ್ಲ. ಯಾರೇ ರಾಂಗ್ ಕ್ಲೂ ಕೊಡ್ತಾರೆ. ನೀ ಯಾರು? ತಮಟೆ ಹೊಡಿತಾ ತಮಟೆ. ಡಿಮ್ ಡೋಲ. ಯಶೋರ್ ಸಾಂಗ್. ಇದು ರಾಜವಲಿ ಸಾಂಗು. ಹಂಗ ಹೇಳಿ. ಅಲ್ಲೂ ಗೊತ್ತಾಗ್ತಿಲ್ವಾ? ಅಯ್ಯೋ, ರಿಪೀಟ್ ಮಾಡ. ಯಾರೇ ನೀನು? ತಮಟೆ ಹೊಡಿತೀನಿ. ಸಲಾಂ ರಾಕಿ ಬೈ. KGF ಸಂಘ. ಇದು ಬಿಡಿ, ಹೇಳ್ಬಿಡಿ. ಯಾರಲ್ಲಿ ಸೌಂಡು ಮಾಡೋದು? ಯಾರಲ್ಲಿ ಸೌಂಡು ಮಾಡೋದು? ಮಜಾ ಆಯ್ತು ಅದು. ಅರ್ಥ ಆಗಿಲ್ಲ. ಸಾಂಗ. ಪಟಾಪಟ್. ಈಸಿನೇ. ಸೂಪರ್. ಅಲ್ಲ ಬ್ರೋ, ಯಾವ್ದೋ ಟ್ರೆಂಡ್ ಆಯ್ತಲ್ಲ ಬ್ರೋ. ನಾನು ಸೂಪರ್ ರಂಗ. ಉಪೇಂದ್ರ ಅವ್ರದಾ? ನವಿಲೇ ಪಂಚರಂಗಿ. ಓಹೋ, ರೆಡಿಯಾ? ದೇವ್ರು. ಕಾಳಿ. ಮಗು. ಜೋ ಲಾಲಿ. ಮಗು. ಅಮ್ಮ. ಅಮ್ಮ ಇಬ್ರು. ತಾಯಿ. ಅತ್ತ. ಅಮ್ಮ, ತಾಯಿ, ಮಗು. ಬ್ರಹ್ಮ, ವಿಷ್ಣು, ಶಿವ. ಅದ
ಖಾಲಿ ನೋಡಿ. ಒಂದೊಂದು ವರ್ಡ್ ಹೇಳ್ತೀರಾ, ಫಸ್ಟ್ ವರ್ಡ್ ಹೇಳಿ. ತಾಯಿ, ಮಗು, ಅಮ್ಮ. ಅಮ್ಮ, ಆ ಅಮ್ ತಾಯಿ ಅಮ್ಮ. ತಾಯಿ, ಅಮ್ಮ, ಮಾಮ. ಐ ಲವ್ ಯು. ಮಾಮ್. ಮಾ. ಮಾ. Shit. ಮಾ. ದೇವಿ ಬ್ರೋ, ದೇವಿ. ಮಾ ಕಾಲಿ. ಮಾ ಕಾಲಿ. ಕಾಲಿ. ಮಾ ಕಾಳಿ. ನೆಕ್ಸ್ಟ್ ವರ್ಡ್ ಹೇಳಿ. ಮಾ. ವರ್ಡ್ ಹೇಳ. ಅಲ್ಲ ಗುಲಿ. ಮಹಿಷಾಸುರ ಮರ್ದಿನಿ. ಇಲ್ಲ. ಮಾ. ಮಾ. ಓಕೆ, ಸೋತ್ರಿ ಬಿಡಿ, ಹೇಳ್ಬಿಡಿ. ಮಾರಿ ಕಣ್ಣು ಓರಿ. ಅಯ್ಯೋ, ಮಾ. ಹಿಂಗ್ ತೋರ್ಸ್ಬಿಟ್ಟಿದ್ರೆ ಉಪೇಂದ್ರ ಸಂಘ ತಗೊಡೋದಲ್ಲ. ಓಕೆ, ನೆಕ್ಸ್ಟ್. ಹೀರೋ ಹೆಸರು ಹೇಳ್ಬಿಡಿ, ಕರೆಕ್ಟ್ ಆಗಿ ಗೊತ್ತಾಗ್ಬಿಡು. ಸ್ಟಾರ್ಟಿಂಗ್ ಹೀರೋ ಹೆಸರು ಹೇಳ್ಬಿಡಿ. ಇಲ್ಲ, ಲಾಸ್ಟ್ ಆಪ್ಷನ್. ಅಟ್ಲೀಸ್ಟ್ ಅವ್ರು ಯಾವ್ದು ಅಂತ ಹೇಳ್ಬಿಡಿ ಸಾಕು. ಹೀರೋ ಹಿಂಗ ಯಾರು ಅಂತ ಕೇಳ್ತೀನಿ, ನಾವು ಟಕ್ ಟಕ್ ಅಂತ ಅದೇ ಹೇಳ್ತೀವಿ. ಐಕಾನಿಕ್ ಓಕೆ, ಹೇಳ. ಸಾರಿ. ಯಶ್. ಯಾರು? ಯಶ್. ಗಣೇಶ. ದರ್ಶನ್. ಡಿ ಬಾಸ್. ಹಾ, ಡಿ ಬಾಸ್. ತೋಬರೇ ತೋಬ ತೋಬ ತೋಬ. ಅದು ಅಲ್ವಾ? ಗಜ ಬಂದ ಕಣ ಗಜ. ಬಾರೆ ಇಲ್ಲಿ. ಶೇಕ್ ಇಟ್. ಪುಷ್ಪವತಿ. ಸಮಥಿಂಗ್. ಬಾರೆ ಇಲ್ಲಿ. ತಲ ಕೆಟ್ಟಯ ಬುಡದ ಬುಡ. ಅದು ಹೊಸ ಸಿನಿಮಾ, ತೀರಾ ಹಳೇದಲ್ಲ. ಹೊಸ ಕಾಟೇರ ಮೂವಿದಾ? ಸಿನಿಮಾ ಹೆಸರು ಹೇಳಿದ್ರೆ ಎಲ್ಲರೂ ಹೇಳ್ತಾರೆ. ಹಾ. ಮಾ. ಹಾ. ಗಜ. ಅಮ್ಮ. ಮಾಮ್. ಮಾಮ್. ಅದು ಮಗು. ಅದಕ್ಕೆ ಇಂಗ್ಲಿಷ್. ಬಾಯ್. ಅದಕ್ಕೆ ಬೇಬಿ. 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 ಬೇಬಿ ಕಮ್ ಡ್ಯಾನ್ಸ್. ಬೇಬಿ ಡ್ಯಾನ್ಸ್ ಫ್ಲೋರ್ ರೆಡಿ. ಲಾಸ್ಟ್ ವರ್ಡ್. ಹಾ. ಸೂಪರ್. ಹಾ. ಎಲ್ಲರೂ ಡ್ರೈವ್. ಏನೋ ಬಾಚ್ತವ್ರೆ. ಕಸ ಗುಡ್ಸೋದ. ಈಗ ಎಲ್ಲಿಗೆ ಬಂದಿವಿ? ರೆಸಾರ್ಟ್. ಎಲ್ಲಿಗೆ ಬಂದಿದ್ದೀವಿ? ಮೈಸೂರು. ಹಾ. ಮೈಸೂರ ಮಲ್ಲಿಗೆ. ಮೈಸೂರು ಹುಡುಗಿ. ಇನ್ನು ಮುಂದೆ ಹೇಳಿ. ಮೈಸೂರ ಮಲ್ಲಿಗೆ ಮೈಯೆಲ್ಲ ಕರೆಕ್ಟ್, ಅದೇ ಅದೇ ಅದೇ. ಹಾ, ಕರೆಕ್ಟ್. ಓಕೆ. ಓಕೆ, ನೀವು ಅಲ್ಲಿಂದನೇ ಹೇಳಿ. ಸಿನಿಮಾ ರಿಲೀಸ್ ಆಗ್ತಿದೆ, ಏನ್ ಹೇಳ್ತೀರಾ ಆಡಿಯನ್ಸ್? ಓಕೆ, ನೀ ಹೇಳಮ್ಮ. ಹೆಣ್ಮಕ್ಳು ಫಸ್ಟು. ಹೌದಾ? ಓಕೆ, ಇದೇ ಜನವರಿ 24ನೇ ತಾರೀಕು ನಮ್ಮ ಹೊಸಬರ ತಂಡ ಮಾಡಿರುವಂತಹ ರೈಡ್ ಸಿನಿಮಾ ರಿಲೀಸ್ ಆಗ್ತಿದೆ. ಬಹುಶಃ ನಮ್ಮ ಜೀವನದಲ್ಲಿ ಇದು ಸಿನಿ ಜರ್ನಿಯ ಮೊದಲನೇ ರೈಡ್ ಆಗಿರುತ್ತೆ. ನಮ್ಮ 3 ಜನಕ್ಕೆ ಆಗೋದು ಇಡೀ ಸಿನಿಮಾ ಚಿತ್ರತಂಡಕ್ಕೆ ಇದು ಹೊಸ ರೈಡು. ಸೊ ಸಿನಿಮಾ ಅನ್ನೋದು ಈ 3 ಅಕ್ಷರ ನಮಗೆ ಬಹಳ ದೊಡ್ಡ ವಿಚಾರವಾಗಿ 24ನೇ ತಾರೀಕು ಕಾಣಿಸ್ತಾ ಇದೆ. ಒಂದು ಎಕ್ಸಾಮ್ ಬರೆದಿದ್ದೀವಿ, ಇಷ್ಟು ವರ್ಷ ಬೇರೆ ಥರ ಎಕ್ಸಾಮ್ ಬರೆದಿದ್ದೋ, ಈಗ ಲೈಫ್ ಅನ್ನೋ ಸಿನಿಮಾ ಜರ್ನಿಲಿ ಈಗ ಸ್ಟಾರ್ಟ್ ಆಗ್ತಿದೆ 24ನೇ ತಾರೀಕು. ನೀವು ಕೂಡ ಬಂದು ಆ ಎಕ್ಸಾಂಪಲ್ ನಮ್ಮನ್ನು ಪಾಸ್ ಮಾಡಬೇಕು, ನೀವೇ ನಮಗೆ ರಿಸಲ್ಟ್ ಕೊಡೋರು. ಸೊ ದಯವಿಟ್ಟು ಬಂದು ಕನ್ನಡ ಸಿನಿಮಾನ ಬೆಳೆಸಿ ಉಳಿಸಿ ಮತ್ತು ಆರಿಸಿ ಥಿಯೇಟ್ರಲ್ಲೇ ನೋಡಬೇಕು. ಯಾಕಂದರೆ ಹೊಸಬ್ರಿಗೆ ನೀವು ಪ್ರೋತ್ಸಾಹ ಕೊಟ್ಟಷ್ಟು ನಾವು ಒಂದಷ್ಟು ಬೆಳಕಿಗೆ ಬರ್ತೀವಿ, ಒಂದಷ್ಟು ಎಲ್ಲ ರೀತಿಯಲ್ಲೂ ಪ್ರತಿಭೆಗಳು ಎಲ್ಲರಿಗೂ ಇರುತ್ತೆ. ಆ ಥರದ್ದೇ ಆದಂಥ ಒಂದು ಎಲ್ಲರೂ ಇಡೀ ಫ್ಯಾಮಿಲಿ ಕೂತ್ಕೊಂಡು ನೋಡುವಂಥದ್ದು, ಒಂದು ಕಪಲ್ಸ್ ಮಧ್ಯದಲ್ಲಿ ಏನು ನಡೆಯುತ್ತೆ, ಅಥವಾ ಒಂದು ಜರ್ನಿ, ಇಡೀ ಒಂದು ಜರ್ನಿ ಒಳಗಡೆ ಏನೆಲ್ಲ ನಡೆಯುತ್ತೆ, ಯಾವ ರೀತಿ ಹೋದರೆ ರಾಂಗ್ ರೂಟಲ್ಲಿ ಏನೆಲ್ಲ ತಪ್ಪುಗಳು ನಡೆಯುತ್ತೆ ಅನ್ನೋದೊಂದು ಒಳ್ಳೆ ಪಾಠ ಕಲಿಸುವಂಥ ಸಿನಿಮಾ ಇರ್ಬೋದು, ಅಥವಾ ಲೈಫ್ ಲೆಸನ್ ಜೊತೆಗೆ ಎಂಟರ್ಟೈನ್ಮೆಂಟ್ ಇರುವಂತಹ ಸಿನಿಮಾ. ಅದ್ಭುತವಾಗಿ ಮೂಡಿ ಬಂದಿದೆ, ಒಂದೊಳ್ಳೆ ಸಾಂಗ್ಸ್ ಆಲ್ಬಮ್ ಇರೋಂಥದ್ದು ಸಖತ್ತಾಗಿ ಬಂದಿದೆ ಅಂತ ನಾನಂತ ಹೇಳ್ತೀನಿ. ಇಡೀ ಫ್ಯಾಮಿಲಿ ಕೂತ್ಕೊಂಡು ನೋಡುವಂಥದ್ದು. ಸೊ ಇದೇ 24 ರಿಲೀಸ್ ಆಗ್ತಿದೆ, ದಯವಿಟ್ಟು ಬಂದು ಥಿಯೇಟ್ರಲ್ಲಿ ನೋಡ್ತೀರಾ ಅಂತ ನಾನು ಕೂಡ ಎಕ್ಸ್ಪ್ಲೇನ್. ಥ್ಯಾಂಕ್ ಯು ಸೊ ಮಚ್. ಈ 2025 ನ್ಯೂ ಇಯರಲ್ಲಿ ಒಂದು ನಮ್ಮ ನ್ಯೂ ಟೀಮ್ದೊಂದು ಹೊಸ ಮೂವಿ ನಮ್ಮದು ರಿಲೀಸ್ ಆಗಿದೆ. ಸೊ ಜನವರಿ 24ಗೆ ರಿಲೀಸ್ ಆಗ್ತಾ ಇದೆ. ಸೊ ನೀವೆಲ್ಲರೂ ನಿಮ್ಮ ಸಪೋರ್ಟ್ ನಮಗೆ ಯಾವಾಗಲೂ ಬೇಕು. ಸೊ ನಾವೊಬ್ಬರು ಹೊಸ ಟೀಮ್, ಫಸ್ಟ್ ಟೈಮ್ ಒಂದು ಡೆಬ್ಯೂ ಆ್ಯಕ್ಟಿಂಗ್ ಮಾಡ್ತಾ ಇದ್ದೀವಿ, ಒಂದು ಡೆಬ್ಯೂ ಆಗಿ ನಾವು ಕಾಣಿಸ್ಕೊತಾ ಇದ್ದೀವಿ. ಸೊ ನಮ್ಮಂಥ ಹೊಸ ಆ್ಯಕ್ಟರ್ಸ್ಗೆ ನೀವು ಸಪೋರ್ಟ್ ಮಾಡಬೇಕು, ಯಾವಾಗಲೂ ನಿಮ್ಮ ಸಪೋರ್ಟ್ ಇರಬೇಕು. ಸೊ ಸಿನಿಮಾ ಹೇಗಿದೆ ಅಂತ ನಿಮ್ಮ ರಿಸಲ್ಟ್ ಎಲ್ಲ ನಿಮ್ಮ ಕೈಲಿದೆ. ಸೊ ಆ ಸಿನಿಮಾ ಬೆಳೆಸೋದು ನಿಮ್ಮ ಕೈಲೇ ಇದೆ.
ಸೊ ಎಲ್ಲರೂ ನಿಮ್ಮ ಸಪೋರ್ಟ್ ನಮಗೆ ತುಂಬ ಇಂಪಾರ್ಟೆಂಟ್. ಎಲ್ಲರೂ ಥಿಯೇಟರಿಗೆ ಬಂದು ನೋಡಬೇಕು. ಎಲ್ರಿಗೂ ನಮಸ್ತೆ. ಇದೇ 24ನೇ ತಾರೀಕು ರೈಡ್ ಅನ್ನೋ ಹೊಸ ಚಿತ್ರ, ಹೊಸ ತಂಡ ನಿಮ್ಮ ರಂಜಿಸೋಕ್ಕೆ ದೊಡ್ಡ ಪರದೆ ಮೇಲೆ ಬರ್ತಾ ಇದೆ. ನಿಮ್ಮ ಸಹಕಾರ ಬೆಂಬಲ ಸದಾ ನಮ್ಮೊಂದಿಗಿರಬೇಕು ಅಂತ ನಾನು ಕೇಳ್ಕೊತೀನಿ. ದಯವಿಟ್ಟು ಎಲ್ಲರೂ ನಿಮ್ಮ ಕುಟುಂಬ ಸಮೇತ ಬಂದು ನಮ್ಮ ಮೂವಿನ ನೋಡಿ. ಫಸ್ಟ್ ತಂಡ, ಹೊಸ ತಂಡ, ಎಲ್ಲರೂ ಹೊಸ ಪ್ರತಿಭೆಗಳು, ಹೊಸ ಒಂದು ಚೆನ್ನಾಗಿರೋ ಕಂಟೆಂಟ್ ಬೇಸ್ಡ್ ಮೂವಿ ಮಾಡಿದೆ. ಆ ಮೂವಿ ಹೆಸರು ರೈಡ್ ಅಂತ ಇದೆ. 24ನೇ ತಾರೀಕು ಬರ್ತಾ ಇದೆ ನಿಮ್ಮ ಮುಂದೆ. ನಿಮ್ಮ ಬೆಂಬಲ ನಮ್ಮೊಂದಿಗಿರಬೇಕು ಅಂತ ಕೇಳ್ಕೊತೀನಿ. ಜೈ ಶ್ರೀರಾಮ್.